ಓಕೆ, ಎಷ್ಟನೇ ಭಾಗ ನೋಡ್ಬೇಕಾಗಿದೆ ಇವತ್ತು? ಯಾವ ಒಂದು ಅಧ್ಯಾಯ, ಯಾವ ಒಂದು ವಾಕ್ಯದಲ್ಲಿ ಇದೀವಿ? ರೋಮಾಪುರ 5:3ನೇ ವಚನ. ಓಕೆ, ಸೊ 3ನೇ ವಚನ ಇಲ್ಲಿಂದ ನಾವು ಮುಂದುವರಿಸಬೇಕಾಗಿದೆ. ಸರಿ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹಿಂದಿನ ಒಂದು ಭಾಗವನ್ನು ತಗೊಂಡು ನೋಡಿದಾಗ, ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವೀಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಅನ್ನೋಂಥ ಒಂದು ಭಾಗವನ್ನು ನೋಡಿದ್ವಿ. ಅಂದ್ರೆ ಮುಖ್ಯವಾಗಿ ಆ ಸಮಾಧಾನ ಮತ್ತೆ ಕೃಪಾಶ್ರಯ ಅನ್ನುವಂಥ ವಿಷಯಗಳು ನಿಮಗೆ ನೆನಪಲ್ಲಿರ್ಬೋದು. ಅದನ್ನು ಕೂಡ ನಾವು ಸ್ಟಡಿ ಮಾಡಿದ್ವಿ. ಸರಸ್ವರಿಯರೇ, ದೇವರ ಯೋಜನೆ ಬಹಳ ದೊಡ್ಡದು. ದೇವರ ಪ್ಲಾನ್, ದೇವರು ಇಲ್ಲಿವರೆಗೂ ನಮಗೆ ತಿಳಿಸಿರುವಂತ ಸತ್ಯ, ಅದು ಆ ಯೋಜನೆಯ ಸ್ವಲ್ಪ ಭಾಗ ಮಾತ್ರ ನಮಗೆ ಕಾಣಿಸ್ಕೊಳ್ತಿದೆ ಅಷ್ಟೇ. ನಾವೆಷ್ಟೇ ಕೂಡ ಜ್ಞಾನದಲ್ಲಿ ಮುಂದುವರೆದ್ರು ಕೂಡ, ಎಷ್ಟೇ ಬುದ್ಧಿವಂತರಾಗಿದ್ರು, ಯಾವುದೇ ಈ ಲೋಕದ ಬುದ್ಧಿವಂತಿಕೆ ದೇವರ ವಿಷಯವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಖಂಡಿತವಾಗ್ಲೂ ದೇವರ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ದೇವರ ಜ್ಞಾನನೇ ಕೊಡ್ಬೇಕು, ದೇವರ ಪವಿತ್ರಾತ್ಮನೇ ಕೊಡ್ಬೇಕು. ಹಾಗಿರ್ಬೇಕಾದ್ರೆ ಹಲವಾರು ಸಮಯದಲ್ಲಿ ನಮ್ಮ ಒಂದು ಜೀವನದಲ್ಲಿ ನೋಡುವಂತ ವಿಷಯ ಏನಪ್ಪಾ ಅಂದ್ರೆ, ದೇವರ ಸತ್ಯಕ್ಕಿಂತ ಲೋಕದ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯ ಕೊಡುವರಾಗಿ ನಾವು ಕಾಣಲ್ಪಡ್ತೇವೆ. ಇಲ್ಲವೇ ಈ ಲೋಕದ ವಿಷಯಗಳಿರ್ಬೋದು ನಮ್ಮನ್ನ ಪ್ರಾಮುಖ್ಯತೆ ಕೊಡುವಂತೆ ಬಲವಂತ ಮಾಡುವಂತ ವಿಷಯಗಳು ಕೂಡ ನಾವು ನೋಡ್ಬೋದು. ಆದ್ರಿಂದ ದೇವ್ರ ಮಕ್ಕಳು ಈ ಒಂದು ವಿಷಯದಲ್ಲಿ ಮನಸ್ಸಲ್ಲಿ ಇಟ್ಕೊಂಡು, ಈ ಲೋಕದ ಒಂದು ಕಷ್ಟಗಳು, ಈ ಲೋಕದಲ್ಲಿ ಉಂಟಾಗುವಂತ, ಕ್ರಿಸ್ತನಿಂದ ಉಂಟಾಗುವಂತ ಬಾಧೆಗಳನ್ನ ನಮ್ಮ ಒಂದು ಜೀವಿತದಲ್ಲಿ ಸಾಧಾರಣವಾದಂತ ಒಂದು ವಿಷಯ, ನಮ್ಮೆಲ್ರಿಗೂ ಅದು ಬದಲೇಬೇಕು ಅಂತ ಗೊತ್ತಿದ್ರು ಕೂಡ ಆ ಒಂದು ಕಷ್ಟಗಳಲ್ಲಿ ನಮ್ ಕೈಯಿಂದ ಸಂತೋಷವಾಗಿರೋದಕ್ಕೆ ಸಾಧ್ಯತೆ ಆಗಲ್ಲ. ಆದ್ರೆ ಇದು ನಮ್ಮೆಲ್ರಿಗೂ ಗೊತ್ತು. ಏನ್ ಗೊತ್ತು ನಮ್ಮೆಲ್ಲರಿಗೆ, ನಾವು ಒಡಂಬಡಿಕೆ ಮಾಡ್ಕೊಂಡ್ ಬಂದಿರ್ಬೇಕಾದ್ರೆ ಎಲ್ಲೂ ಕೂಡ ನಮ್ಮ ಒಡಂಬಡಿಕೆಯ ಒಂದು ಅಗ್ರಿಮೆಂಟ್ ಇದ್ರಲ್ಲಿ ನಾವು ಸಂತೋಷವಾಗಿರ್ತೀವಿ, ಇಲ್ಲವೇ ಸಕಲ ಐಶ್ವರ್ಯದಿಂದ, ದೇವರಿಂದ ಉಂಟಾದ ಐಶ್ವರ್ಯಗಳಿಂದ ನಾವು ತುಂಬಿದವರಾಗಿರ್ತೀವಿ, ಭೂಲೋಕಕ್ಕೆ ಸಂಬಂಧಪಟ್ಟಂತ ಸಕಲ ವಿಧವಾದಂತ ಐಶ್ವರ್ಯನ ದೇವ್ರು ಕೊಟ್ಟೇ ಕೊಡ್ತಾರೆ, ಆರೋಗ್ಯ ಭಾಗ್ಯವನ್ನ ಕೊಡ್ತಾರೆ, ಸಮೃದ್ಧಿಯಾಗಿರ್ತೀವಿ ಅನ್ನೋದು ಯಾವುದೇ ರೀತಿಯಾದಂತ ಒಂದು ಒಡಂಬಡಿಕೆ ನಮ್ಗೆ ಇಲ್ಲ. ನಾವು ಮೊದಲು ಇದನ್ನ ಮನದಟ್ಟು ಮಾಡ್ಕೊಳ್ಬೇಕು ಅಲ್ವಾ? ಯಾಕೆ ಈ ವಿಷಯ ಮಾತಾಡೋಕೆ ಹೋಗ್ತಾ ಇದ್ದೀನಿ? ಹೋದ್ರಿ ರೋಮಪುರದವರಿಗೆ 5ನೇ ಅಧ್ಯಾಯ 3ನೇ ವಾಕ್ಯ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿ, ಇಲ್ಲಿಂದ ಓದ್ಲಾ ಬ್ರದರ್? ಓದಿ ಕರೆಕ್ಟ್ ಓದ್ತಿದೆ, ಅದನ್ನೇ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ ಅನ್ನುವಂತ ಮಾತನ್ನ ಇಲ್ಲಿ ಪಾಲ್ ಹೇಳುವಂತ ವಿಷಯ ನೋಡಿ. ಅಪೊಸ್ತಲ ಪಾಲ್ ಮಾತಾಡ್ಬೇಕಾದ್ರೆ ಅಪೊಸ್ತಲ ಪಾಲ್ಗೆ ಉಪದ್ರವ ಅನ್ನುವಂತ ಒಂದು ವಿಷಯ ಏನು ಸಾಧಾರಣ ವಿಷಯ ಇಲ್ಲ. ಯಾಕಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕ್ರಿಸ್ತನಿಗೋಸ್ಕರ ನಾವು ಪಡುವಂತ ಬಾಧೆಗಳು ಅಂತ ವಿಷಯಗಳನ್ನ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ಹಲವು ಬಾರಿ ಹೇಳಿದ್ರು ಕೂಡ ಅವರ ಜೀವಿತದಲ್ಲಿ ಕೂಡ ನಾವು ನೋಡಿದ್ವಿ. ಏನೆಲ್ಲಕ್ಕೆ ಬರ್ತಾ ಇದೀನಿ ಅಂದ್ರೆ, ಕಷ್ಟ ಇದೆ, ಸಂಕಟ ಇದೆ, ಕ್ರಿಸ್ತನಿಗೋಸ್ಕರ ನೀವು ಕಷ್ಟ ಅನುಭವಿಸ್ಬೇಕು, ಅನೇಕ ವಿಧವಾದಂತ ಒಂದು ತೊಂದರೆಗಳಲ್ಲಿ, ಶೋಧನೆಗಳಲ್ಲಿ ನಿಮಗುಂಟಾಗುವಂತ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನೀವು ಓಟವನ್ನು ಓಡಿ ಮುಗಿಸ್ಬೇಕು ಅಂತ ಬರೀ ಬರಹದಲ್ಲಿ ಮಾತ್ರ ಬರ್ದಿಟ್ಟಿದ್ರೆ ಹೇಗಪ್ಪ ಇರುತ್ತೆ ಕಷ್ಟ, ಹೇಗಪ್ಪ ಇರುತ್ತೆ ದುಃಖ, ಹೇಗಪ್ಪ ಇರುತ್ತೆ ಸಂಕಟ? ಕ್ರಿಸ್ತನಿಗೋಸ್ಕರ ಯಾವ ರೀತಿ ಶಿಲುಬೆಯನ್ನು ಹೊರಬೇಕು, ಯಾವ ರೀತಿ ಹಿಂಸೆಗಳನ್ನ ಸಗಿಸ್ಬೇಕು ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಅದನ್ನ ಮಾದರಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡಿದ್ರೆ ತೋರಿಸ್ಬಿಟ್ಟು ಹೋಗಿದ್ದಾರೆ ಒಂದ್ ಕಡೆ. ಈಗ ಯೇಸು ಕ್ರಿಸ್ತನ ಹತ್ರ ತೋರಿಸಿದಂತ ಒಂದು ಕಷ್ಟ ಸಂಕಟಗಳನ್ನ ಇವತ್ತು ನಾವು
ತಗೊಂಡಿದೆ ಆದ್ರೆ ಅದೆಲ್ಲವೂ ಕೂಡ ಕಾಗಿದದಲ್ಲಿ ಬರೆದಿರುವಂತ ಬರಹಗಳು ಅಷ್ಟೇ. ಕರೆಕ್ಟ್ ಅಲ್ವಾ? ಕಾಗದದಲ್ಲಿ ಬರೆದಿರುವಂತ ಬರಹಗಳು. ಕ್ರಿಸ್ತನಿಗೆ ಬಂದಿರುವಂತ ಒಂದು ಬಾಧೆಗಳು ಸಂಕಟಗಳನ್ನ ನಾವು ಓದೋದಾದ್ರೆ ಮತ್ತೆಯ, ಮಾರ್ಕ, ಲೂಕ, ಯೋಹಾನ 4 ಸುವಾರ್ತೆಗಳಲ್ಲಿ ಓದ್ಬಿಟ್ಟು ತಿಳ್ಕೊಬಹುದು, ಹೌದಪ್ಪ ಈ ರೀತಿ ಕಷ್ಟವನ್ನ ಅನುಭವಿಸಿದ್ದಾರೆ. ಬಟ್ ಬರಹಗಳು ಅಷ್ಟೇ. ನಮ್ಮ ಮುಂದೆ ಆ ರೀತಿಯಾದಂತ ಸಂಕಟವನ್ನ ನಡೆದವ್ರು ನಾನು ನೋಡ್ಲಿಲ್ಲ. ಆ ರೀತಿ ನಡೆದಿರುವಂತ ವಿಷಯಗಳ ಮುಂದೆ ಹೇಳಿದ್ರು ನಾವು ಕಾಣಿಲ್ಲ. ಅದನ್ನ ಘಟನೆನ ಹೌದು ನಡೆದಿರಬಹುದು ಅಂತ ನಾವು ನಂಬಬೇಕು ಅಷ್ಟೇ. ಹಾಗಂತ ದೇವ್ರ ಮಕ್ಕಳು ಬರಹದಲ್ಲಿರುವಂತ ವಿಷಯಗಳನ್ನ ನಾವು ನಂಬಕ್ಕಾಗಲ್ಲ, ನಮ್ಮ ಮುಂದೆ ಬರ್ಬೇಕಂತ ನಾವ್ ಯಾವಾಗ್ಲೂ ಕೇಳ್ತಾ ಇಲ್ಲ. ಯಾಕಂದ್ರೆ 5ನೇ ಅಧ್ಯಾಯ ಹೇಳುವಂತ ವಿಷಯವೇ ಅದೇ. ಏನಿದೆ 5ನೇ ಅಧ್ಯಾಯ? ನಾವು ನಂಬಿಕೆಯಿಂದಲೇ ನೀತಿವಂತರಾದ ಕಾರಣ ಅಂತಿದೆ. ಅದರಿಂದ ನಮ್ಮ ನೀತಿವಂತಿಕೆ ಎಲ್ಲವೂ ಕೂಡ ಯಾವುದ್ರ ಮೇಲೆ ಬೇಸ್ ಆಗಿದೆ ಅಂದ್ರೆ ನಂಬಿಕೆ. ಆ ನಂಬಿಕೆ ನಾವು ನೀತಿವಂತರಾಗೋದಕ್ಕೆ ಮಾತ್ರವಲ್ಲ, ಕ್ರಿಸ್ತನಿಗೋಸ್ಕರ ಸಂಕಟಗಳನ್ನ ಉಪದ್ರವಗಳನ್ನ ಸಗಿಸ್ಕೋಬೇಕಾದ್ರೆ ನಂಬಿಕೆ ತುಂಬಾ ಮುಖ್ಯವಾದಂತ ಒಂದು ಭಾಗವನ್ನು ವಹಿಸುತ್ತೆ. ಯಾವ ರೀತಿ ನಂಬೇಕಾಗಿದೆ? ಹೌದು, ಸತ್ಯವೇದದಲ್ಲಿ ಬರೆದಿರುವಂತ ಅಂದ್ರೆ ಸ್ವಾರ್ಥ ಪುಸ್ತಕದಲ್ಲಿ ಬರೆದಿರುವಂತ ವಿಷಯಗಳು ಕ್ರಿಸ್ತನಿಗೋಸ್ಕರ ನನಗೋಸ್ಕರ ನೀವು ಹಿಂಸೆಗಳನ್ನು ಬಾಧೆಗಳನ್ನು ಸಹಿಸುವರಾಗಿದ್ರೆ ನೀವು ಭಾಗ್ಯವಂತರು, ಸಂತೋಷವಾಗಿರ್ರಿ ಅಂತ ಹೇಳಿದಂತ ವಾಕ್ಯಗಳಿರ್ಬೋದು ಅಲ್ವಾ? ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ಆ ಬೆಟ್ಟದ ಒಂದು ಪ್ರಸಂಗ ಮಾಡ್ಬೇಕಾದ್ರೆ ಆ ವಿಷಯವನ್ನ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವಾ? ನಮ್ಗೆ ಗೊತ್ತಿರೋಂತ ವಿಷಯ. ಮತ್ತೇನ ಸುವಾರ್ತೆ 5ನೇ ಅಧ್ಯಾಯ, ಆ ವಾಕ್ಯವನ್ನು ಓದ್ಬಿಟ್ರೆ ಮತ್ತೇನ ಸುವಾರ್ತೆ 5ನೇ ಅಧ್ಯಾಯ 11ನೇ ವಾಕ್ಯ, 11 ಮತ್ತು 12ನೇ ವಾಕ್ಯ. ಇಷ್ಟು ಮಾತ್ರವಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮತ್ತೇನ ಸುವಾರ್ತೆ 5ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಕಂಟಿನ್ಯೂ ಮಾಡಿ. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ನೋಡಿ ಸರಿ, ಈ ವಾಕ್ಯ ಕೆಲವು ಜನರಿಗೆ ಮಾತ್ರ ಅನ್ವಯವಾಗುತ್ತಾ? ಇಲ್ಲ, ಎಲ್ಲಾ ದೇವ್ರ ಮಕ್ಕಳಿಗೆ ಈ ವಾಕ್ಯ ಅನ್ವಯವಾಗುತ್ತಾ? ದೇವ್ರ ಮಕ್ಕಳಿಗೆ ಅನ್ವಯ ಆಗುತ್ತೆ ಬ್ರದರ್. ಅನ್ವಯವಾಗುತ್ತೆ. ಸರಿ, ಕರೆಕ್ಟ್, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಈಗ ಈ ಒಂದು ವಾಕ್ಯ ದೇವ್ರ ಮಕ್ಕಳಿಗೆ ಅಂತ ಬಂದಾಗ ದೇವರು ಇದನ್ನ ಅನುಮತಿ ಮಾಡ್ತಾರ, ಇಲ್ಲ ನಾವೇ ಇದಕ್ಕೆ ಒಳಪಡ್ತೀವ? ದೇವರು ಅನುಮತಿ ಮಾಡ್ತಾರ. ಮಾಡ್ತಾರೆ. ಯೇಸು ಕ್ರಿಸ್ತರಿಗೂ ಹಾಗೆ ಆಯ್ತಲ್ಲ. ಓಕೆ, ಗುಡ್. ಅವರಿಗೆ ಅನುಮತಿ ಆಗೋದು, ನಮಗನ್ನ ಅನುಮತಿ ಆಗ್ತದೆ. ಈಗ ಒಂದ್ ವೇಳೆ ದೇವ್ರು ನಮ್ಗೆ ಅನುಮತಿ ಮಾಡಿಲ್ಲ ಅಂದ್ರೆ ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಹಿಂಸೆಗಳು ಕಷ್ಟಗಳು ದೇವ್ರ ಮಕ್ಳು ನಮ್ಗೆ ಬರ್ತಾನೆ ಇಲ್ಲ. ಚೆನ್ನಾಗಿದೀವಿ ಅಂದ್ರೆ ಹಾಗಾದ್ರೆ ನಾವು ದೇವರಲ್ಲಿ ಇಲ್ಲ. ದೇವ್ರ ಮಕ್ಳು ಆಗ ಸಾಧ್ಯ ಇಲ್ಲ ಬ್ರದರ್. ಹಿಂಸೆಗಳು ಬಂದ್ರೆ ದೇವ್ರ ಮಕ್ಳು ಆಗ ಸಾಧ್ಯ. ಓಕೆನಾ? ಗುಡ್. ಮೇ ಬಿ ನೋಡ್ರಿ, ಈ ವಿಷಯಗಳನ್ನ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಇಲ್ಲಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಗೊಂದಲವಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಕೆಲವರ ಜೀವನದಲ್ಲಿ ನೀವು ಆ ಕಷ್ಟಗಳನ್ನ ಕಾಣದೇ ಇರಬಹುದು, ಇನ್ ಕೆಲವರ ಜೀವನದಲ್ಲಿ ಆ ಕಷ್ಟಗಳು ಯಥೇಚ್ಛವಾಗಿ ಕಾಣಬಹುದು, ಸಂಕಟಗಳು, ಬಾಧೆಗಳು. ನಾವು ಸಂಕಟ ಪಡುವಂತ ಒಬ್ರು ಏನ್ ಮಾಡ್ತಾರೆ, ಆ ಒಂದು ಕಷ್ಟಗಳನ್ನ ಅನುಭವಿಸದೆ ತುಂಬಾ ಚೆನ್ನಾಗಿರುವಂತವ್ರು ನೋಡಿ, ಓಕೆ ಇವ್ರು ದೇವ್ರ ಮಕ್ಳಲ್ಲ, ಇವ್ರಿನ್ನೂ ಬರ್ಲಿಲ್ಲ ಅಂತ ಹೇಳಕ್ಕೂ ಆಗಲ್ಲ. ಇಲ್ಲ ಆಗಿರೋರು ನೋಡ್ಬಿಟ್ಟು ಕಷ್ಟಪಡೋ ನೋಡಿ, ನೀವ್ ಯಾಕೆ ದೇವ್ರದಲ್ಲಿ ನಡೆಯೋರಾಗಿದ್ರೆ ನಿಮ್ಗೆ ಯಾಕೆ ಇಷ್ಟೆಲ್ಲ ಕಷ್ಟ ಅಂತ ಹೇಳಕ್ಕೂ ಆಗಲ್ಲ. ಇದನ್ನ ದೇವ್ರ ಮಕ್ಳು ಇಲ್ಲಿಗೆ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಯಾಕೆ ಅಂದ್ರೆ ನಾನು ವಾಕ್ಯನೇ ಹೇಳ್ತಾ ಇದ್ದೆ, ನನ್ನ ನಿಮಿತ್ತವಾಗಿ ಜನ ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಓರಿಸಿದರೆ. ಈ ವಿಷಯವನ್ನ ನೀವು ತಗೊಂಡ್ರೆ ಕ್ರಿಸ್ತಲ್ ಪ್ರೀತಿಯ ಸದಸ್ಯರಿದೆ, ಯಾರು ನಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತನ್ನ ಸುಳ್ಳಾಗಿ ಓರಿಸುವವರಾಗಿರ್ತಾರೆ? ಲೋಕದವರ, ಇಲ್ಲ ನಮ್ಮ ಸಂಬಂಧಿಕರ, ಇಲ್ಲ ನಮ್ಮ ಸಭೆಯಲ್ಲಿ ಇರೋ ಸಹೋದರ, ಯಾರಿರ್ಬೋದು? ಕ್ರೈಸ್ತರು ಬ್ರದರ್, ಕ್ರೈಸ್ತರು. ಖಂಡಿತ ಅಲ್ವಾ? ನಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತನ್ನು ಓರಿಸುವವರು ಲೋಕದವರು. ಆದ್ರೆ ನಮ್ಮ ಸಂಬಂಧಿಕರು ಇರಲ್ವಾ? ನಮ್ಮ ರಕ್ತ ಸಂಬಂಧದಲ್ಲಿರುವಂತ ನಮ್ಮ ರಿಲೇಷನ್ಸ್ ಯಾರು ಇರಲ್ವಾ? ಇರ್ತಾರೆ. ಅವರು ಇರಬಹುದು, ಲೋಕದವರು ಇರಬಹುದು. ಸಭೆಯಲ್ಲಿ ನಮ್ಮ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡ ಸಹೋದರ ಇರಲ್ವಾ? ಇರ್ತಾರ ಬ್ರದರ್, ಅವ್ರು ಕೂಡ ನಂತರ ಕೆಲವು
ಬರಲ್ಲ. ನಮ್ಮ ಮೇಲೆ ಕೆಟ್ಟದಾಗಿ ಹೊರಿಸುವವರು ಲೋಕದವ್ರು ಬೇಕಾದ್ರೆ ಆಗ್ಬಹುದು, ಇಲ್ಲವೇ ನಮಗೆ ಪರಿಚಯದವರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಯಾರ್ ಬೇಕಾದ್ರೂ ಆಗಿರ್ಬೋದು, ನಮ್ಮ ಸಭೆಯಲ್ಲಿರುವಂತ ಸಹೋದರರು ಕೂಡ ಆಗಿರ್ಬೋದು. ಓಕೆ, ಇದನ್ನ ದೇವ್ರ ಮಕ್ಳು ಮನದಟ್ಟು ಮಾಡ್ಕೊಬೇಕು. ಓಕೆ, ಯಾರ್ ಬೇಕಾದ್ರೂ ಆಗ್ಬೋದಪ್ಪ. ನಾನ್ ಪಡುವಂತ ಕಷ್ಟಗಳು ಕ್ರಿಸ್ತನಿಗೋಸ್ಕರ ಪಡ್ತಾ ಇದ್ರು ನೋಡುವಂತ ಒಬ್ಬ ಸಹೋದರನಿಗೆ ಬೇರೆ ದೃಷ್ಟಿಯಲ್ಲಿ ಕಂಡು ನಾನು ಏನೋ ತಪ್ಪು ಮಾಡಿ ಈ ಕಷ್ಟವನ್ನು ಅನುಭವಿಸ್ತೇನೆ ಅಂತ ಅವ್ನು ಅನ್ಕೋಬಹುದು, ಇಲ್ಲ ಮಾತಾಡುವಂತ ವಿಷಯ ಕೂಡ ನಮ್ಮ ಕಿವಿಯಲ್ಲಿ ಬೀಳ್ಬಹುದು. ಬಿದ್ದಾಗ ದೇವರ ಮಕ್ಕಳ ಒಂದು ರಿಯಾಕ್ಷನ್ಸ್ ಹೇಗಿರುತ್ತೆ, ಪ್ರತಿಕ್ರಿಯೆ ಹೇಗಿರುತ್ತೆ? ಪ್ರತಿಕ್ರಿಯೆ ಹೇಗಿರುತ್ತೋ ಹೇಗಿರ್ಬೇಕಂತ ವಾಕ್ಯ ಹೇಳ್ತಾ ಇದೆ. ಎಲ್ಲ ಸಹಿಸ್ಕೊಳ್ಳೋದು. ತಾಳ್ಕೊಳ್ಬೇಕು ಬ್ರದರ್, ತಾಳ್ಕೊಳ್ಬೇಕು. ಅಲ್ಲಿ ನೋಡಿ 2 ಪದ ಯೂಸ್ ಮಾಡುವು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಆಗುತ್ತಾ ನೋಡ್ರಿ. ಇದನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ರಿ. ಟಫ್ ಇದೆ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಟಫ್ ಇದೆ. ಯಾರು ಕೂಡ ನಮ್ಮ ಹೆಸರನ್ನ ಅಪಕೀರ್ತಿಯಾಗೋದನ್ನ ಸಗಿಸ್ಕೊಳ್ಳೋದು ಇಷ್ಟಪಡಲ್ಲ ಕ್ರಿಸ್ತನ ಪ್ರೀತಿಯ ಸರಸ್ವತಿ. ನಮ್ಮ ಮಾನ ಮರ್ಯಾದೆಗೆ, ನಮ್ಮ ಗೌರವಕ್ಕೆ, ನಮ್ಮ ಹೆಸರಿಗೆ ತುಂಬಾ ಪ್ರಾಮುಖ್ಯ ಕೊಡ್ತೀವಿ. ಅದಕ್ಕೆ ವಾಕ್ಯ ಕೂಡ ಹೇಳ್ತಾರೆ, ನಿನ್ನನ್ನು ನೀನು ಪ್ರೀತಿಸುವ ಹಾಗೆ, ನಿನ್ನನ್ನು ಹೇಗೆ ಪ್ರೀತಿಸ್ತೀಯೋ ಹಾಗೆ ಪರನು ಪ್ರೀತಿಸಂದ್ರೆ ಮೊದಲು ದೇವ್ರು ನಮ್ಮನ್ನ ಪಾಯಿಂಟ್ ಮಾಡ್ತಾ ಇದ್ದಾರೆ. ನಿನ್ನನ್ನ ನೀನ್ ಹೆಂಗ್ ಪ್ರೀತಿಸ್ತೀಯ? ನಿನ್ಗೆ ಏನಾದ್ರು ಒಂದು ನಿಮ್ಮ ಹೆಸರಿಗೆ ಏನಾದ್ರು ಒಂದು ಇದ್ ಬಂದ್ರೆ ನೀನ್ ಸಗಿಸ್ಕೊಳಕ್ಕಾಗುತ್ತಾ? ನಿಂಗೆ ಎಷ್ಟು ಕೋಪ ಬರುತ್ತೆ, ಯಾರು ನನಗೆ ಈ ರೀತಿ ಮಾಡಿದ್ರು, ಇದರಿಂದ ನನಗೆ ಎಷ್ಟು ನನ್ನ ಹೆಸರು ಎಷ್ಟು ಕೆಟ್ಟೋಗ್ಬಿಡ್ತು ಅನ್ನೋಂತ ರೀತಿಯಲ್ಲಿ ನಿಮ್ಮ ಗುಣಲಕ್ಷಣ ಆಗುತ್ತಲ್ವಾ? ಇದು ನಿನ್ನನ್ನ ನೀನ್ ಪ್ರೀತಿಸುವಂತವಿದೆ. ಇದೇ ರೀತಿ ಬೇರೆಯವ್ರನ್ನ ಪ್ರೀತಿಸೋದಕ್ಕೆ ಯಾವ್ದೇನು ಕೊಟ್ಟಿರೋದು. ಅಂದ್ರೆ ಏನ್ ಹೇಳಕ್ ಬರ್ತಾ ಇದೀನಿ ಇಲ್ಲಿ ಅಂದ್ರೆ, ನಮಗೆ ನಮ್ಮ ಹೆಸರು ತುಂಬಾ ಮುಖ್ಯವಾಗಿರುತ್ತೆ. ಆದ್ರೆ ದೇವ್ರ ಮಕ್ಳು ಈ ವಾಕ್ಯವನ್ನ ಸ್ವಲ್ಪ ಇಲ್ಲಿ ಸ್ಟಡಿ ಮಾಡ್ರೆ, ನನ್ನ ನಿಮಿತ್ತ ನಿಮ್ಮನ್ನ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟದಾಗಿ ಹೇಳುವವರ ಆಗಿದ್ರೆ, ನನ್ನ ನಿಮಿತ್ತ ಸ್ವಾರ್ಥ ನಿಮಿತ್ತ ನಿಮಗೆ ಇದೆಲ್ಲ ಬಂದಾಗ ನೀವು ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ ಅಂತ ಹೇಳಿದಂತ ಮಾತು. ಯಾರು ಹೇಳಿದಂತ ಮಾತು ಇದು? ನಮ್ಮ ಕರ್ತನ ಹೇಳಿದಂತ ಮಾತು. ಸರಿ, ಹೇಳಿದ್ರಪ್ಪ. ಬರೀ ಬರಹದಲ್ಲಿ ಮಾತ್ರ ಇದನ್ನ ಹೇಳ್ಬಿಟ್ಟಿದ್ರೆ ಈ ಮಾತಿಗೆ ಅಷ್ಟೊಂದು ಬೆಲೆ ಇರ್ತಾ ಇತ್ತಾ? ಇಲ್ಲ. ಅವರ ಜೀವನದಲ್ಲಿ ಇದು ನಡೀತಾ ಅಂತ ನಾವು ಏನ್ ಮಾಡೋಣ, ನಾವು ನೋಡ್ತೀವಿ. ಈಗ ನಾವೇ ನೋಡ್ತೀವಿ, ಹೌದಪ್ಪ ಹಿಂಗ್ ಬರ್ದಿಟ್ಬಿಟ್ರು ಯೇಸು ಕ್ರಿಸ್ತನು. ಒಂದ್ ವೇಳೆ ಇವ್ರಿಗೆ ಯಾರಾದ್ರೂ ಈ ತರ ಮಾಡಿದ್ರೆ ಅವಾಗ ಅವ್ರು ಏನ್ ಮಾಡ್ತಾ ಇದ್ರು, ಯಾತರ ಒಂದು ಗುಣವನ್ನ ತೋರ್ಸ್ಕೊಟ್ಟವ್ರೆ ಅಂತ ನಾವೇನೋ ಹುಡ್ಕೋಕ್ ಹೋದಾಗ ಏನ್ ಸಿಗುತ್ತೆ ನಮ್ಗೆ? ಅವ್ರು ಹೇಳಿದಕ್ಕಿಂತ ಅವರ ಜೀವನದಲ್ಲಿ ನಡೆದಂತ ಘಟನೆಗಳಿಗೆ ಅವ್ರು ತೋರಿಸಿದಂತ ಗುಣ ಹಲವಾರು ಪಟ್ಟು ಹೆಚ್ಚು ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಕರೆಕ್ಟಾ? ಹೌದು. ಅವ್ರನ್ನ ನಿಂದಿಸಿದಾಗ, ಅವಮಾನ ಪಡಿಸಿದಾಗ, ಮುಖಕ್ಕೆ ಉಗುಳಿದಾಗ, ಒಡೆದಾಗ, ನೀನು ತಂದೆಯ ಮಗನಾಗಿದ್ರೆ, ದೇವರ ಮಗನಾಗಿದ್ರೆ ಅಂತ ಹೇಳಿದಾಗ ಅನೇಕ ಪದಗಳಿಂದ, ಮನಸ್ಸು ಗಾಯವಾಗುವಂತ ಪದಗಳಿಂದ ಬಳಸಿದ್ರು ಕೂಡ ಆತನ ಏನ್ ಮಾಡಿದ್ರು? ಆ ಉಲ್ಲಾಸ, ಸಂತೋಷ ಇತ್ತ ಕರ್ತನಾದ ಯೇಸು ಕ್ರಿಸ್ತನಿಗೆ ಖಂಡಿತ ಇದ್ದಿರ್ಬೋದು. ನಾವು ತಿಳ್ಕೊಂಡ ರೀತಿಯಲ್ಲಿ ಶರೀರದಲ್ಲಿ ಕಷ್ಟ ಅನುಭವಿಸೋದು ಬೇರೆ, ಮನಸ್ಸಿನಲ್ಲಿ ಸಂತೋಷ ಅನುಭವಿಸೋದು ಬೇರೆ, ಎರಡು ಬೇರೆ ಬೇರೆ. ನಿಮ್ಮ ದೇಹದಲ್ಲಿ ಕಷ್ಟಗಳಿದ್ರು ಕೂಡ ನಿಮ್ಮ ಮನಸ್ಸಲ್ಲಿ ಸಂತೋಷ ಆಗೋದಕ್ಕೆ ಒಂದು ಕಾರಣ ಇರ್ಬೇಕು. ಏನ್ ಗೊತ್ತಾ? ತುಂಬಾ ಜನರಿಗೆ ಅದು ತುಂಬಾ ವಿಭಿನ್ನವಾದ ರೀತಿಯಲ್ಲಿ ಅಪ್ಲೈ ಆಗುತ್ತೆ. ನಾನು ಏನಕ್ಕೆ ಬರ್ತಾ ಇದೀನಿ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನೊಂದು ಹಾಸ್ಪಿಟಲ್ ಇದ್ದೀನಿ, ನನ್ ತುಂಬಾ ಕಾಯಿಲೆ ಇದೆ, ಜ್ವರ ಇದೆ, ಯಾವುದೋ ತುಂಬಾ ಭಯಂಕರವಾದಂತ ರೋಗದಲ್ಲಿ ಅಡ್ಮಿಟ್ ಆಗಿದ್ದೀನಿ, ಒಂದು ಕ್ಯಾನ್ಸರ್ ಏನೋ ಇಟ್ಕೊಂಡಿದ್ದೀನಿ. ಈಗ ನಾನು ಈ ಒಂದು ಪರಿಸ್ಥಿತಿಯಲ್ಲಿ ಚೆನ್ನಾಗಿದ್ದೆ, ಬಟ್ ಆ ಒಂದು ಕಾಯಿಲೆಗೆಲ್ಲ ಬಂದ್ಬಿಡ್ತು ನನಗೆ. ಮೇ ಬಿ ಏನೋ ಭಯಂಕರವಾದ ಕಷ್ಟ. ಈಗ ನನ್ನ ಮನಸ್ಸಲ್ಲಿ ನಾನಾ ತರದ ಯೋಚನೆ ಬಿಡ್ತು, ನಾನೇನ್ ತಪ್ಪು ಮಾಡ್ಬಿಟ್ಟೆ, ಇಷ್ಟೆಲ್ಲ ಸತ್ಯ ಅಲ್ಲಿದೆ ಮಾಡ್ದೆ, ನಾನ್ ಪಾಪ ಮಾಡಿರ್ಬೇಕು, ದೇವ್ರಿಗೆ ತಪ್ಪು ಮಾಡಿರ್ಬೇಕು, ಈಗ ದೇವ್ರು ನನ್ನನ್ನ ಶಿಕ್ಷೆ ಮಾಡ್ತಾ ಇದಾರೆ, ಶಿಕ್ಷಿಸ್ತಾ ಇದಾರೆ, ಆ ಕಷ್ಟಗಳನ್ನ ಅನುಭವಿಸಕ್ಕೆ ನಾನು ಸಿದ್ಧನಾಗಿದ್ದೀನಿ ಅನ್ನುವಂತ ಒಂದು ಭಾವನೆಗಳು ಬರ್ಬೇಕಾದ್ರೆ ಇದು ನಮ್ಮ ಮನಸ್ಸನ್ನ ಕುಗ್ಗಿಸುತ್ತಾ, ಇಲ್ಲ ನಮ್ಮ ಮನಸ್ಸನ್ನ ಇನ್ನ ಸಂತೋಷವನ್ನು ಕೊಡುತ್ತಾ? ಇಂತಹ ಒಂದು ಯೋಚನೆ ಬಂದಾಗ ನನ್ನ ಮನಸ್ಸು ಏನ್ ಮಾಡುತ್ತೆ? ನನ್ನನ್ನ ಕುಗ್ಗಿಸ್ಬಿಡುತ್ತೆ, ತಗ್ಗಿಸ್ಬಿಡುತ್ತೆ, ನೋವನ್ನ ಹೆಚ್ಚು ಮಾಡ್ಬಿಡುತ್ತೆ, ಬೇರೆನ ಸಗಿಸ್ಕೊಳ್ದೆ ಆಗಿ ಮಾಡ್ಬಿಡುತ್ತೆ. ಆದ್ರೆ ಒಂದು ವೇಳೆ ನನಗೆ ಒಂದು ದೃಢತೆ ಆಗ್ಬಿಡ್ತು. ಏನಾಯ್ತು ದೃಢತೆ? ಇಲ್ಲಪ್ಪ, ಇಲ್ಲ ನಾನೇನ್ ಮಾಡಿಲ್ಲ, ಆದ್ರೆ ಇದು ಕ್ರಿಸ್ತನಿಗೋಸ್ಕರ ಉಂಟಾದಂತ ಬಾಧೆ. ನಾನು ಇನ್ನೂ ಕೂಡ ದೇವರ ಮಗನು ಆಗೋದಕ್ಕೆ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಇದು ನನಗೆ ಕೊಡಲ್ಪಟ್ಟಂತ ದೇವರಿಂದ ನನಗೆ ಅನುಮತಿ ಮಾಡಲ್ಪಟ್ಟಂತ ಒಂದು ವಿಷಯವಾಗಿದೆ. ದೇವರೇ ನನಗೆ ಇದನ್ನ ಅನುಮತಿ ಮಾಡಿದ್ದಾರೆ. ಹೊರನೋಟಕ್ಕೆ ನೋಡೋರಿಗೆ ಇದು ಕೆಟ್ಟದಾಗಿ ಕಾಣಿಸ್ಕೊಂಡ್ರು, ನನಗೆ ಇದರಿಂದ ಶರೀರದಲ್ಲಿ ಬಲಹೀನತೆಗಳಿದ್ರು, ನೋವಿದ್ರು, ಕಷ್ಟಗಳಿದ್ರು, ಸಹಿಸಕ್ಕಾಗದೆ ಇದ್ರು, ಆದ್ರೆ ಇದು ಕ್ರಿಸ್ತನಿಂದ, ದೇವರಿಂದ ನನಗೆ ಅನುಮತಿ ಮಾಡಲ್ಪಟ್ಟಿರೋದು, ನಾನು ಆತನ ಮಗನ ಸಂಪೂರ್ಣ ಸ್ವರೂಪಿನ ಬೆಳೆಸ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಅಂತ ನಮ್ಗೆ ಏನಾದ್ರು ಗೊತ್ತಾದ್ರೆ ಸಂತೋಷ ಆಗುತ್ತಾ? ಆಗಲ್ವಾ?
ಆಗುತ್ತೆ. ಆಗುತ್ತೆ. ಖಂಡಿತ ಆಗುತ್ತೆ ಅಲ್ಲ ಸಹೋದರ ಸಹೋದರಿಯರೇ. ಇದೊಂದು ಬಿಟ್ರೆ ಬೇರೆ ಯಾವುದು ಸಂತೋಷ ನಮ್ಮನ್ನ ಮಾಡಕ್ಕಾಗಲ್ಲ. ಹೌದು. ನಾವು ಪಡುವಂತ ಕಷ್ಟ, ನಷ್ಟ, ದುಃಖ, ನೋವು ಯಾವುದೋ ಒಂದು ಮಹತ್ತರವಾದಂತ ಒಂದು ಆಶೀರ್ವಾದ ಕಡೆಗೆ ನಮ್ಮನ್ನ ನಡೆಸುತ್ತೆ ಅನ್ನೋದನ್ನ ಆಲೋಚನೆ ಬರ್ದೇ ಇದ್ರೆ ಯಾವುದೇ ವಿಷಯದಲ್ಲಿ ಅನುಭವಿಸುವಂತ ಕಷ್ಟಗಳು ನಮಗೆ ಸಂತೋಷವನ್ನ ಆ ಸಮಯದಲ್ಲಿ ಕೊಡಲ್ಲ. ಆ ಸಮಯದಲ್ಲಿ ಮುಂದೆ ಕೊಡ್ಬೋದೇನೋ, ಆ ಸಮಯದಲ್ಲಿ ಸಂತೋಷವಾಗಿ ನಮ್ಮ ಕೈಲಿ ಇರಕ್ಕಾಗಲ್ಲ. ಯೋಚನೆ ಮಾಡ್ರಿ, ಈ ವಿಷಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅಪ್ಲೈ ಮಾಡ್ತಾ ಇದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನ್ ಏನ್ ಮಾಡ್ತಿದ್ರು? ಶರೀರದಲ್ಲಿ ನೋವು ಇರ್ತಿತ್ತು ಅವರಿಗೆ. ಶಿಲುಬೆಯಲ್ಲಿ ಹೊಡೆದಾಗ ನೋವಿಟ್ಟಿತ್ತು, ಚಾಟಿಯಲ್ಲಿ ಹೊಡೆದಾಗ ನೋವಿಟ್ಟಿತ್ತು, ಅನೇಕರು ಅವ್ರನ್ನ ಎಳೆದುಕೊಂಡು ಹೋಗೋ ತಲೆಯಲ್ಲಿ ಮುಳುಕಿರೀಟವನ್ನು ಇಟ್ಟಾಗ ನೋವಿತ್ತಿತ್ತು, ಶಿಲುಬೆಯನ್ನು ಹೊತ್ಕೊಂಡು ಹೋದಾಗ ಅದರ ನೋವು ಭಯಂಕರವಾಗಿರ್ತಿತ್ತು. ಆದ್ರೆ ಮನಸ್ಸಿನಲ್ಲಿ, ಹೃದಯದಲ್ಲಿ ಏನಿತ್ತು? ಅವರಿಗೆ ಸಂತೋಷವಾಗಿತ್ತು. ಕಾರಣ, ಇದು ನಾನು ದೇವರ ಚಿತ್ತವನ್ನೇ ಮಾಡ್ತಾ ಇದ್ದೀನಿ, ದೇವರಿಗೋಸ್ಕರ, ಕ್ರಿಸ್ತನಿಗೋಸ್ಕರ ಈ ಶ್ರಮೆಯನ್ನು ಅನುಭವಿಸ್ತಾ ಇದ್ದೀನಿ ಅನ್ನುವಂತ ಒಂದು ಭಾವನೆ ಕ್ರಿಸ್ತನಲ್ಲಿ ಇದ್ದಿರಬಹುದಾ? ಇದ್ದಿರಲ್ವಾ? ಖಂಡಿತ ಇದ್ದಿರುತ್ತೆ. ಯಾಕಂದ್ರೆ ಅವರು ಚಿತ್ತವನ್ನ ತಿಳಿದೇ ಮಾಡ್ತಾ ಇಲ್ಲ, ಗೊಂದಲದಲ್ಲಿ ಏನೂ ಮಾಡ್ತಾ ಇಲ್ಲ. ಯೇಸು ಕ್ರಿಸ್ತನು ಯಾವಾಗ್ಲೂ ಕನ್ಫ್ಯೂಷನ್ ಅಲ್ಲಿ, ಸರಿ ನಾ ತಪ್ಪ ಅಂತ ಗೊತ್ತು, ಆ ರೀತಿಯಾಗಿ ಯಾವುದೂ ಮಾಡಿಲ್ಲ. ಪ್ರತಿಯೊಂದು ತಂದೆಯ ಚಿತ್ತವನ್ನು ಮಾಡಿದ್ರು. ಇನ್ನು ಸಮಯದ ಜೀವನದ ಅಂತ್ಯದ ಕ್ರಿಟಿಕಲ್ ಕಂಡೀಷನ್ ಅಂತ ಬಂದಾಗ, ಆ ಶಿಲುಬೆಯನ್ನ ಹೊರಬೇಕಂತ ವಿಷಯ ಬಂದಾಗ, ಶಿಲುಬೆಯನ್ನು ಹೊರೋದು ನಾವು ನೀವು ಹೊತ್ತು ನಮ್ಮನ್ನ ಶಿಲುಬೆಯಲ್ಲಿ ಹಾಕಿದ್ರೆ ನಮ್ಗೆ ಸರ್ವಸಾಧನ. ಅರ್ಥ ಮಾಡ್ಕೊಳ್ರಿ, ನಮ್ಗೇನ ಶಿಲುಬೆ ಹೊತ್ಕೊಂಡು ಹೋಗಿ ನಮ್ಮನ್ನ ಶಿಲುಬೆಯಲ್ಲಿ ಹೊಡೆದ್ರೆ ಅದೇನ್ ದೊಡ್ಡ ವಿಷಯನೇ ಅಲ್ಲ. ಏನಂದ್ರೆ ಅದೊಂದು ನೋವು, ನಮ್ ಪೇನ್ ಇರುತ್ತೆ ಅಷ್ಟೇ. ಪ್ರಪಂಚದಲ್ಲಿ ನಾನಾ ತರವಾದ ನೋವನ್ನು ಅನುಭವಿಸ್ತಿರಲ್ಲ ಪೇನ್. ಬಟ್ ಯೇಸು ಕ್ರಿಸ್ತನ ಮಟ್ಟಿಗೆ ಅದು ಲೋಕದ ರಕ್ಷಣೆ ಮಾತು. ಅಲ್ಲೇನಾದ್ರೂ ಸ್ವಲ್ಪ ಕಷ್ಟಗಳನ್ನ ಸಗಿಸ್ಕೊಳ್ತಾ ಹೋದ್ರೆ, ಅಲ್ಲೇನಾದ್ರೂ ನೋವನ್ನ ಸಗಿಸ್ಕೊಳ್ಳೋದ್ರೆ, ಅದು ಲೋಕದ ರಕ್ಷಣೆಯೇ ಆತನ ಒಂದು ಬಾಧೆಗಳಲ್ಲಿ ಅಡಕವಾಗಿತ್ತು. ಬಾಧೆಗಳಲ್ಲಿ ಆತನ ತೋರಿಸುವಂತ ಗುಣಗಳಲ್ಲಿ ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದ್ರೆ, ಗುಣಗಳ ಬೆಳವಣಿಗೆಯಲ್ಲಿ ಏನಾದ್ರೂ ದೇವರ ಎದುರು ನೋಡುವಂತ ಒಂದು ಲಕ್ಷಣಗಳು ಇಲ್ಲದೆ ಹೋದಾಗ, ಅದು ರ್ಯಾನ್ಸಮ್ ಮಿಡಿಲೋಕಕ್ಕೆ ಸಿಗುವುದು ಅನ್ನುವಂತ ಮಾತಲ್ಲಿ ಖಂಡಿತ ಅಸಾಧ್ಯತೆ ತುಂಬಾ ಇತ್ತು. ಆ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಂತೋಷವಾಗಿಲ್ದೇ ಇದ್ರೆ, ಉಲ್ಲಾಸವಾಗಿಲ್ದೇ ಇದ್ರೆ, ಅದನ್ನೇ ಆ ಮಾತು ನೋಡ್ರಿ. ಆ ಮಾತು ಬರಹದಲ್ಲಿ ಬರೆದಿದ್ದಾರೆ, ಬಟ್ ರಿಯಾಲಿಟಿ ಅರ್ಥ ಮಾಡ್ಬೇಕು. ತಂದೆ ನನಗೆ ಕೊಟ್ಟ ಪಾತ್ರೆ ನಾನು ಕುಡಿದೇ ಬಿಟ್ಬಿಡ್ತೀನ ಅಂತ ಅಂದ್ರೆ ಏನರ್ಥ? ಇಷ್ಟಪಟ್ಟು ಕುಡಿತಾ ಇದೀನಿ ಅಂತ ಅರ್ಥ. ಸಂತೋಷವಾಗಿ ಕುಡಿತಾ ಇದೀನಿ, ಉಲ್ಲಾಸದಿಂದ ಕುಡಿತಾ ಇದೀನಿ. ಕರೆಕ್ಟ್ ಅಲ್ವಾ? ಸೊ ದೇವ್ರ ಮಕ್ಕಳು, ಈ ವಿಷಯ ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಇರ್ಬೇಕಾಗಿದೆ. ಅಂದ್ರೆ ಕ್ರಿಸ್ತನಿಗೋಸ್ಕರ ಅನುಭವಿಸುವಂತ ಬಾಧೆಗಳನ್ನ, ಕಷ್ಟಗಳನ್ನ ನಾವು ಸವಿಸರಾಗಿರ್ಬೇಕಾದ್ರೆ ಉಲ್ಲಾಸವಾಗಿರ್ಬೇಕಂದ, ಸಂತೋಷವಾಗಿ ಉಪದ್ರವಗಳಲ್ಲಿ ಉಲ್ಲಾಸವಾಗಿರ್ಬೇಕಂತ ವಿಷಯ ದೇವರ ಮಕ್ಕಳಿಗೆ ಮೊದಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರಹ, ನಂತರ ಆತನ ಜೀವಿತ ನಮ್ಗೆ ತೋರಿಸ್ಕೊಟ್ಟಿದೆ. ಕರೆಕ್ಟ್ ಅಲ್ವಾ? ಅದನ್ನೇ ನಾನು ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಗೊಂದು ವಿಷಯ ಅಲ್ಲದೆ, ಹೌದು, ಇಲ್ಲಿ ಮಾತಾಡ್ಬೇಕಾರೆ ಯಾಕೆಂದ್ರೆ ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಅನ್ನುವಂಥ ವಿಷಯವನ್ನ ಇಲ್ಲಿ ಮಾತಾಡೋದು. ಉಪದ್ರವಗಳಲ್ಲಿ ಉಲ್ಲಾಸವಾಗಿರೋದು ಅಪೊಸ್ತಲ ಪಾಲ್ಗೆ ಮಾತ್ರ ಅಲ್ಲ, ಕ್ರಿಸ್ತನಿಗೆ ಸರ್, ಅಂದ್ರೆ ಯೇಸು ಕ್ರಿಸ್ತನಿಗೆ ಮಾತ್ರವಲ್ಲ, ನಿಜವಾದ ದೇವರ ಮಕ್ಕಳು ಪ್ರತಿಯೊಬ್ಬರಿಗೂ ಈ ಗುಣಲಕ್ಷಣ ಕಾಣಿಸಲ್ಪಡಬೇಕು. ಪಟ್ರೆ ನಿಮ್ಮಲ್ಲಿ ಯಾರಾದ್ರೂ, ಇಲ್ಲ ನಿಮ್ಮ ಕಣ್ಣು ಮುಂದೆ ಯಾರಾದ್ರೂ ಈ ರೀತಿ ಇದ್ರೆ ತಿಳ್ಕೊಳ್ಳಿ, ತುಂಬಾ ಕ್ಲೋಸೆಸ್ಟ್ ಆ ರಕ್ಷಣೆಯನ್ನ ಪೂರ್ತಿ ಮಾಡೋದಕ್ಕೆ ತುಂಬಾ ಹತ್ತಿರದಲ್ಲಿ ಅವ್ರು ಇರ್ತಾರೆ ಅಂತ ತಿಳ್ಕೊಳ್ಳಿ. ನಿಮ್ಮ ಕಣ್ಣು ಮುಂದೆ ಇದನ್ನ ನೀವು ಗುರುತಿಡಬೇಕಾದ್ರೆ, ನೀವಾಗ್ಲಿ ನಿಮ್ಮ ಕಷ್ಟಗಳಲ್ಲಿ ಕ್ರಿಸ್ತನಿಗೋಸ್ಕರ ನಾನು ಬಾಧೆಗಳನ್ನ ಅನುಭವಿಸ್ತಾ ಇದೀನಿ ಅಂತ ನೀವು ಸಂತೋಷ ನಿಮ್ಮ ಹೃದಯದಲ್ಲಿ ಬಂದಿದ್ದೇ ಆದ್ರೆ, ನಿಮ್ಮ ಮನಸ್ಸು ಈ ರೀತಿಯಾದಂತ ವಿಷಯ ನಿಮ್ಗೆ ಹೇಳಿದ್ದೇ ಆದ್ರೆ, ಇಲ್ವೇ ನಿಮ್ಮ ಕಣ್ಣು ಮುಂದೆ ಕಾಣುವಂತ ಸಹೋದರರು ಕೆಲವರು ಅವ್ರಿಗೆ ಅನಾರೋಗ್ಯದಲ್ಲಿ ಇರ್ತಾರೆ, ಅವ್ರನ್ನ ನೋಡಕ್ ಹೋಗ್ತೀರಾ, ಪಾಪ ಎಷ್ಟು ಕಷ್ಟ ಪಡ್ತಾರ ಅಂದ್ಬಿಟ್ಟು. ಅವರ ಅನಾರೋಗ್ಯದ ಬಗ್ಗೆ ದೊಡ್ಡದಾಗಿ ಮಾತಾಡದೆ ಕ್ರಿಸ್ತನ ಬಗ್ಗೆ ಮಾತಾಡಿ, ಆತನ ಒಂದು ವಿಷಯಗಳು ಮಾತಾಡಿ ನಮ್ ಜೊತೆ ಸಂತೋಷವಾಗಿರಕ್ಕೆ ನಗ್ತಾ ಮಾತಾಡ್ತಾ ಸಂತೋಷವಾಗಿರ್ತಾರೆ ಅಂದ್ರೆ ಅರ್ಥ ಮಾಡ್ಕೊಂಡ್ರಿ, ಅವರ ರಕ್ಷಣೆಯ ಬಾಗಿಲಿಗೆ ತುಂಬಾ ಹತ್ತಿರದಲ್ಲಿದ್ದಾರೆ. ಇದು ಬೆಳವಣಿಗೆಯ ಒಂದು ಸ್ಕೇಲ್, ಬೆಳವಣಿಗೆಯ ಒಂದು ಮಟ್ಟ. ಕ್ರಿಸ್ತನ ಸರಸರಿದ್ರೆ ಮುಂದಿನ ವಿಷಯವನ್ನ ತಗೊಂಡಾಗ ಆಗ್ಲೇ ಹೇಳಿದಂತ ವಿಷಯ ಏನಪ್ಪಾ ಅಂದ್ರೆ, ಹೌದು, ಕರ್ತನಾದ ಯೇಸು ಕ್ರಿಸ್ತನ ಬರಹದಲ್ಲಿ ಬರೆದಿಟ್ಟಿದ್ದಾರೆ. ಬರಹದಲ್ಲಿ ಬರೆದಿರೋ ಮಾತ್ರವಲ್ಲ, ನಮ್ಮ ಅನೇಕ ಕಥೆ ಪುಸ್ತಕ ಹತ್ರ ಓದಂಗೆ ಬೈಬಲ್ ಕಥೆ ಪುಸ್ತಕ ಅಲ್ಲ, ಬದಲಾಗಿ ನಡೆದಿರಂತ ವಿಷಯ, ನುಡಿದಂತೆ ನಡೆದಿರುವಂತ ನಮ್ಮ ಕರ್ತನು ಆತನ ಜೀವನದಲ್ಲಿ ನಮಗೆ ಈ ರೀತಿ ಕಷ್ಟಗಳು ಬಂದಾಗ ನೀವು ಸಂತೋಷವಾಗಿರೋ, ಉಲ್ಲಾಸವಾಗಿರೋ ಅಂತ ಹೇಳಿದಂತ ವಿಷಯವನ್ನ ಅವರ ಜೀವನದಲ್ಲೂ ಕೂಡ ಆ ಉಲ್ಲಾಸವಾಗಿರೋಂಥ ವಿಷಯವನ್ನ ತೋರಿಸ್ಕೊಟ್ಟಿರೋದು ನಮಗೆ ದೊಡ್ಡ ಮಾದರಿ. ಅದು ಕೂಡ ನಾನು ಮೊದಲೇ ಒಂದು ವಿಷಯ ನಿಮ್ಗೆ ಹೇಳ್ಬಿಟ್ಟೆ, ಅದು ಕೂಡ ನಾನು ನಿಮ್ಗೆ ಒಂದು ವಿಷಯ ಮೊದಲೇ ತಿಳಿಸಿದ್ದೀನಿ. ಏನಪ್ಪಾ ಅಂದ್ರೆ, ಇದೆಲ್ಲವೂ ಕಾಗದದಲ್ಲಿ ಬರೆದಿರುವಂತ ಬರಹಗಳು.
ಯಾವುದೆಲ್ಲವೋ ಶಿಲ್ಬೆಯಲ್ಲಿ ಹಾಕಿದ್ದು ಅದನ್ನು ನಾವು ಓದಿ ತಿಳ್ಕೊಂಡಿದೀವಿ. ಯೇಸು ಕ್ರಿಸ್ತನ ಚಾಟಿಯಲ್ಲಿ ಹೊಡೆದದ್ದು ಅದನ್ನು ಕೂಡ ಓದಿನೇ ತಿಳ್ಕೊಂಡಿರೋದು. ಯಾರನ್ನಪ್ಪ ನೋಡಿದ್ರು ನಮ್ ಕಾಲದಲ್ಲಿ ನಂಬೋದಿಕ್ಕೆ ಕತೆ ಇಲ್ಲ ನಿಜ ಅನ್ನೋದಕ್ಕೆ ಏನಿದೆ ಎವಿಡೆನ್ಸ್? ಈಗ ಏನೇ ಅಂದ್ರು ನೀವು ದೃಢವಾಗಿ ನಂಬ್ತೀರಾ ಬಿಡ್ರಿ. ಆದ್ರೂ ಸ್ವಾಭಾವಿಕ ಮನುಷ್ಯನು, ಶಾರೀರಿಕವಾಗಿರುವಂತ ಮನುಷ್ಯನು ಅಲ್ಲಿ ಒಂದು ಭಾವನೆ ಏನ್ ಬರುತ್ತಂದ್ರೆ ಈ ರೀತಿ ಭಾವನೆ ಬರುತ್ತೆ. ಯಾವ ರೀತಿ ಭಾವನೆ ಬರುತ್ತೆ ಗೊತ್ತಾ? ಈಗ ನೋಡಿದೇನಂತ ಈ ತರ ಭಾವನೆ ಬರುತ್ತೆ ಅವ್ರು. ಅದು ಬರುತ್ತೆ. ಇನ್ನೊಂದು ಭಾವನೆ ಏನಪ್ಪಾ ಅಂದ್ರೆ, ಹೌದು ಇರ್ಬೋದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹಿಸಿರ್ಬೋದು, ಆತನು ಪರಲೋಕದಿಂದ ಬಂದವರಲ್ವಾ, ದೇವರ ಮಗ ಬೇರೆ, ನಮ್ ತರ ಮಾಂಸದಲ್ಲಿ ಹುಟ್ಟವ್ರ ಅವರು. ನಾವು ಹುಟ್ಟಿದ್ರಿಂದ ಆದಾಮನ ಪಾಪದಲ್ಲಿ ಹುಟ್ಟಿದವರು. ನಮ್ಮಲ್ಲಿರುವಂತ ಪಾಪ ಬಲಹೀನತೆ, ನಮ್ಮ ತಾಯಿ ಪಾಪದಲ್ಲಿ ನಮ್ಮನ್ನ ಹೆತ್ತಿದ್ದಾರೆ. ಅವ್ರಿಗೂ ನಮ್ಗೆ ಸರಿಸಾಟಿನಾ? ಅವ್ರು ಅನುಭವಿಸ್ಬಹುದು, ಅವ್ರು ಸಹಿಸ್ಬಹುದು ಕಷ್ಟಗಳನ್ನ. ಅದ್ ದೇವರ ಮಗಪ್ಪ ಅವರು, ನಮ್ ಕೈಲಾಗುತ್ತಾ ಅನ್ನೋ ಪ್ರಶ್ನೆ ತುಂಬಾ ಜನರಿಗೆ ಬಂದ್ಬಿಡುತ್ತೆ. ಪ್ರಶ್ನೆ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಸಾಧ್ಯತೆಗೆ ಈ ವಿಷಯ ಅಸಾಧ್ಯತೆ ಅನ್ನುವಂತ ಒಂದು ಮನಸ್ಸು ಬಂದ್ಬಿಡುತ್ತೆ. ಸಾಧ್ಯನೇ ಇಲ್ಲಪ್ಪ ನಮ್ಮಲ್ಲಿ, ನಾವು ಮನುಷ್ಯರು, ವಾಕ್ಯ ಕೂಡ ಹಂಗೆ ಹೇಳೋದು, ನೀವು ಮಣ್ಣು ಅಂತ ದೇವ್ರಿಗೆ ಗೊತ್ತು, ನಿಮ್ ಕೈಯಲ್ಲಿ ಆಗಲ್ಲ ಅಂತ ಗೊತ್ತು. ದೇವ್ರಿಗೆ ಗೊತ್ತಿದೆ ಬಿಡ್ರಪ್ಪ, ನಮ್ ಕೈಯಲ್ಲಿ ಆಗಲ್ಲ, ನಾವೆಲ್ಲ ಮನುಷ್ಯರು, ಪಾಪಿಗಳು, ಬಲಹೀನವುಳ್ಳವರು ಅಲ್ವಾ? ಅದಕ್ಕೆ ದೇವ್ರ ಏನ್ ಮಾಡಿದ್ದಾರೆ, ಈ ಪತ್ರಿಕೆನ ಯಾರು ಬರ್ತಿರೋದು? ಅಪೋಸ್ತಲ್ ಪಾಲ್ ಬರ್ತಿರೋದು. ಅಪೋಸ್ತಲ್ ಪಾಲ್ ಬಗ್ಗೆ ಒಂದು ವಿಷಯ ಏನ್ ಗೊತ್ತಾ? ಅಪೋಸ್ತಲ್ ಪಾಲ್ ಯೇಸು ಕ್ರಿಸ್ತನ ನೋಡ್ಲೇ ಇಲ್ಲ. ನೋಡಿದ್ದು ಅನ್ನೋದು ಏನಪ್ಪಾ ಅಂದ್ರೆ 9ನೇ ಅಧ್ಯಾಯದಲ್ಲಿ ಬರುವಂತ ವಿಷಯ. ಸೌಲನೆ ನನ್ನನ್ನು ಯಾಕೆ ಮಾಂಸದಲ್ಲಿ ಯೇಸು ಕ್ರಿಸ್ತನ ಏನ್ ಮಾಡಿಲ್ಲ, ನೋಡ್ಲೇ ಇಲ್ಲ. ಕರೆಕ್ಟಾ? ಏನ್ ಕಷ್ಟಪಟ್ಟಿಲ್ಲ. ಉಳಿದಿರುವಂತ 12 ಜನ ಅಪೊಸ್ತಲರಂತೆ ಜೊತೆಗಿದ್ದು ಆತನ ಕಷ್ಟಗಳನ್ನ ಕಣ್ಮುಂದೆ ನೋಡಿ ಅನಂತರ ಪವಿತ್ರಾತ್ಮ ಹೊಂದಿ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿಯಲ್ಲಿ ಯಾರು ಇರ್ಲಿಲ್ಲ? ಅಪೊಸ್ತಲ ಪಾಲ್ ಇರ್ಲಿಲ್ಲ. ಆ ಒಂದು ಹಾದಿಯಲ್ಲಿ ನಡೆದು ಬಂದಿಲ್ಲ ಅಪೊಸ್ತಲ ಪಾಲ್. ಆದ್ರೆ ಓಕೆ, ಆದ್ರೂ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡದೇನು ಅವರ ಕಷ್ಟಗಳನ್ನ ತಿಳಿದೇನು? ಅನಂತರ ಬಂದುವಂತ ಅಪೊಸ್ತಲ ಪಾಲಾದಂತ ಪೌಲನು ಉಳಿದೆಲ್ಲ ಅಪೊಸ್ತಲರಿಗಿಂತ ಶ್ರೇಷ್ಠವಾದ ಹೋರಾಡಿಲ್ವಾ? ಹೊರಡ್ತಾನೆ. ಉಳಿದೆಲ್ಲ ಅಪೊಸ್ತಲ ಕಂಪೇರ್ ಮಾಡಿದ್ರೆ ನಮ್ಗೆ ಯಾರೋ ಒಂದು ಸ್ಯಾಕ್ರಿಫೈಸ್ ತುಂಬಾ ದೊಡ್ಡದಂತ ಕಾಣಿಸ್ಕೊಳ್ಳುತ್ತೆ. ನಮ್ಗೆ ಇಲ್ಬೋದು, ಇಲ್ದೇ ಇರ್ಬೋದು. ಅದ್ರ ನಮ್ಗೆ ಹೆಂಗ್ ಕಾಣಿಸ್ಕೊಳ್ಳುತ್ತೆ? ಯಾರ ಸ್ಯಾಕ್ರಿಫೈಸ್ ತುಂಬಾ ಗ್ರೇಟ್ ಅಂತ ಕಾಣಿಸ್ಕೊಳ್ಳುತ್ತೆ? ತುಂಬಾ ದೊಡ್ಡ ತರ ಏನಾಯ್ತು, ಇಷ್ಟೊಂದು ಕಷ್ಟಪಟ್ರು. ಬೈತಲ್ವಾ 2 ಕೊರಿಂಥದಲ್ಲಿ 11ನೇ. ನಾನ್ ಕ್ರಿಸ್ತನಿಗೋಸ್ಕರ ಅನುಭವಿಸಿದ ಕಷ್ಟಗಳು ಅನೇಕ ಬಾರಿ, ಉಪವಾಸವಿದ್ದೆ ಅನೇಕ ಬಾರಿ, ಹಡಗಿನ ಒಂದು ಒಡೆದುವ ನಾಶವಾದದಿಂದ ನಾನು ಸಮುದ್ರದಲ್ಲಿ ಕಳೆದೆ, ಹಗಲು ರಾತ್ರಿ ನೀರಲ್ಲಿದ್ದೆ, ವಸ್ತ್ರವಿಲ್ಲದೆ, ಅನ್ನವಿಲ್ಲದೆ, ಅನೇಕ ಸಂಕಟಗಳಲ್ಲಿ, ಅನೇಕ ಪ್ರಯಾಣಗಳಲ್ಲಿ ಮಾತಾಡ್ತಾರೆ ತನ್ನ ಬಗ್ಗೆ. ಅದನ್ನೆಲ್ಲ ನೋಡಿದಾಗ ನಮ್ಗೆ ಹೆಂಗ್ ಅನ್ಸುತ್ತೆ, ಏನಪ್ಪಾ 5 ಬಾರಿ ಒಂದಕ್ಕೆ ಕಡಿಮೆ ಎಷ್ಟು ಚಡಿ ಎತ್ತನ್ನು ತಗೊಂಡಿದ್ದಾರೆ? 50 ಅಲ್ವಾ? ಎಷ್ಟು ತಗೊಂಡಿದ್ದಾರೆ? 39. ಒಂದು ಕಡಿಮೆ 48. ಎಷ್ಟು ಬಾರಿ ತಗೊಂಡಿದಾರಂತೆ? ಒಂದ್ ಕಡಿಮೆ 40 ಅಂದ್ರೆ 39. ಎಷ್ಟು ಸರಿ ಆತರ ಏಟ್ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದಾರೆ? 3 ಸರಿ ಸರ್ಕಾರದವ್ರೆ. ನೋಡ್ರಿ ಕ್ರಿಸ್ತನ ಪ್ರಿಯ ಸರ್ ಹೋದ್ರಿ 2 ಕೊರಿಂಥದವರಿಗೆ 5 ಸರಿ ಅನ್ಸುತ್ತೆ. ನನಗೆ 3 ಸರಿ ಇರಕ್ ಸಾಧ್ಯತೆ ಇಲ್ಲ. ಒಂದು ಕಡಿಮೆ ಮರಣದ 5 ಸಾರಿ ಯೆಹೂದ್ಯರಿಂದ ನನಗೆ, ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 3 ಸರಿ ಸರ್ಕಾರದವರು ಚಡಿಗಳಿಂದ ಹೊಡಿಸಿದರೆ 40 ಏಟುಗಳು, ಒಂದು ಕಡಿಮೆ 40 ಏಟುಗಳು ಎಷ್ಟು ಸರಿ ಬಿದ್ದಿದೆ? 5 ಸರಿ ಬಿದ್ದಿದೆ. ಸರಿ ತಗೊಂಡ್ಬಿಟ್ಟಿದೀವಿ ನಾವು ಯಾರಾದ್ರೂ ನಮ್ಗೆ ಹೊಡೆದಿದಾರೆ ಕ್ರಿಸ್ತನಿಗೋಸ್ಕರ? ಎಲ್ಲಾದ್ರೂ ಸುವಾರ್ತೆ ಸೇರೆ ಮಾಡಕ್ ಹೋಗಿ ನಮ್ಮನ್ನ ಯಾರಾದ್ರೂ ಹೊಡೆದಿದಾರ? ಹೊಡೆದಿರ್ಬೋದು, ದೇವ್ರ ಮಕ್ಳು ತಗೊಂಡಿರ್ಬೋದು, ಗೊತ್ತಿಲ್ಲ, ಇರ್ಬೋದು. ಬಟ್ ನೋಡ್ರಿ, ಅಪೊಸ್ತಲ ಪಾಲ್ ಬಗ್ಗೆ ಮಾತಾಡಿದಾಗ ಇಷ್ಟೆಲ್ಲಾ ಶ್ರಮೆನ ಅನುಭವಿಸ್ಬೇಕು ಅಂದ್ರೆ ಕ್ರಿಸ್ತನ ಪ್ರೀತಿಯ ಸರಸರಿದೆ. ಈ ಒಂದು ಉಪದ್ರವಗಳು, ಕಷ್ಟಗಳನ್ನ ಅನುಭವಿಸ್ಬೇಕಾದ್ರೆ, ಈ ಉಪದ್ರವದಲ್ಲಿ ಸಂತೋಷವಾಗಿರ್ಬೇಕಾದ್ರೆ ಅಪೊಸ್ತಲ ಪಾಲ್ ಏನ್ ಮಾಡಿಲ್ಲ? ಯೇಸು ಕ್ರಿಸ್ತನ ನೋಡಿಲ್ಲ,
ಅವರ ಜೀವನವನ್ನ ಗಮನಿಸಲಿಲ್ಲ. ಆದ್ರೂ ಕೂಡ ಅದಾದ ನಂತರ ಬಂದಂತ ಅಪೋಸ್ಟಲ್ ಪಾಲ್ ಬೇರೆಲ್ಲರಿಗಿಂತಲೂ ಸ್ಯಾಕ್ರಿಫೈಸ್ ತುಂಬಾ ದೊಡ್ಡದಾಗಿ ಮಾಡಿದಾರೆ ಅಂದ್ರೆ ದೇವ್ರ ಮಕ್ಕಳಿಗೆ ಅಪೋಸ್ಟಲ್ ಪಾಲ್ ತುಂಬಾ ದೊಡ್ಡ ಲೆಸನ್. ಏನೋ ಕರ್ತನಾದ ಯೇಸು ಕ್ರಿಸ್ತನ ನೋಡ್ದೇನೋ, ಅವ್ರ ಬಗ್ಗೆ ತಿಳಿದೇನೋ ಅಲ್ವಾ, ಅಂದ್ರೆ ಅವರ ಜೀವನದಲ್ಲಿ ಅವರ ಕಣ್ಮುಂದೆ ಅವ್ರು ಇಲ್ದೇ ಇದ್ದನು ಅವರಿಗೋಸ್ಕರ ನಾವು ದೊಡ್ಡ ಸ್ಯಾಕ್ರಿಫೈಸ್ ಮಾಡಬಹುದು ಅನ್ನೋದಕ್ಕೆ ಅಪೋಸ್ಟಲ್ ಪಾಲ್ ತುಂಬಾ ಒಂದು ದೊಡ್ಡ ಎಕ್ಸಾಮ್. ಅದನ್ನೇ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಈ ಉಪದ್ರವಗಳಲ್ಲಿ ಉಲ್ಲಾಸವಾಗಿರ್ರಿ. ಉಪದ್ರವಗಳಲ್ಲಿ ಉಲ್ಲಾಸವಾಗಿರೋದು. ಯಾವಾಗ ಉಪದ್ರವಗಳಲ್ಲಿ ಉಲ್ಲಾಸವಾಗಿರ್ತೀವಿ ನಮ್ಗೆ ಗೊತ್ತು. ಈ ಉಪದ್ರವದಲ್ಲಿ ಉಲ್ಲಾಸವಾಗಿರೋದಕ್ಕೆ ಬೈಬಲಲ್ಲಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ನ ಯಾವಾಗ್ಲೂ ದೇವ್ರು ಮಾತಾಡ್ತಾರೆ. ಒಂದು ಕಷ್ಟದಲ್ಲಿ ಒಂದು ಪೇನ್ ಎಷ್ಟರ ಮಟ್ಟಿಗೆ ಇರುತ್ತೋ ಆ ಪೇನ್ ನ ಆ ಒಂದು ಅವ್ರು ಸಗಿಸ್ಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ ಆ ಒಂದು ಟಾಪಿಕ್ ನ ಮಾತಾಡ್ಬೇಕಾದ್ರೆ ಈ ಇನ್ಸಿಡೆಂಟ್ ನ ಮಾತಾಡ್ತಾರೆ. ಏನ್ ಇನ್ಸಿಡೆಂಟ್ ಇರ್ಬೋದು ಅಲ್ಲಿ? ಸಹೋದರಿಯರಿಗೆ ಗೊತ್ತಿರೋಂತ ವಿಷಯ ಅದು. ಬ್ರದರ್ ಇನ್ನೊಂದ್ಸತಿ ಹೇಳಿ. ಅಲ್ಲ, ಈ ಒಂದು ಕಷ್ಟ ಈಗ ಬರುತ್ತೆ, ಅದಾದ ನಂತರ ಆ ಕಷ್ಟದಿಂದ ಒಂದು ದೊಡ್ಡ ಸಂತೋಷ ಬರುತ್ತೆ ಅಂದ್ಬಿಟ್ಟು ಆ ಉಪದ್ರವನ, ಆ ಕಷ್ಟವನ್ನ, ಆ ಬೇನೆಯನ್ನ, ಆ ನೋವನ್ನ ಸಹಿಸ್ಕೊಳ್ಳುವಂತ ಒಂದು ಘಟನೆ ಪ್ರತಿ ಮನುಷ್ಯನ ಜೀವನದಲ್ಲಿ ನಡೆಯುತ್ತೆ. ಏನದು? ಒಂದು ಅಂದ್ರೆ ಒಂದು ಮಗು ಹುಟ್ಟಿದಾಗ ಅದೊಂದು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ ಗರ್ಭವೇದನೆ. ಆಯ್ತಾ? ಈ ಗರ್ಭವೇದನೆ ಬಂದಾಗ ಆ ತಾಯಿ ಆ ಪೇನ್ ಎಷ್ಟು ಸಿವಿಯರ್ ಆಗಿದ್ರು ಅನಂತರ ಅದ್ ಮರೆಯೋದಕ್ಕೆ ಕಾರಣವೇನು? ಮಗು ಹುಟ್ಟಿದ್ಮೇಲೆ. ಕರೆಕ್ಟಾ? ಅದೇ ಒಂದು ವಿಷಯ ಅರ್ಥ ಮಾಡ್ಕೊಂಡ್ರೆ ಕ್ರಿಸ್ತನ ಪ್ರೀತಿಯ ಸಹೋದರ ಇದೆ, ಅಷ್ಟು ಪೇನ್ ತಡ್ಕೊಂಡು ಆ ಮಗು ಹುಟ್ಟಿದ್ಮೇಲೆ ಆ ಮಗು ಸತ್ತೋದ್ರೆ ಹೆಂಗಿರುತ್ತೆ? ಯೋಚನೆ ಮಾಡ್ರಿ ಅಲ್ವಾ? ದೇವ್ರ ಮಕ್ಳು ಇಂಥ ಪರಿಸ್ಥಿತಿ ಕೆಲವೊಂದು ತಾಯಿ ಅಂದ್ರೆ ಅದನ್ನ ಸಹಿಸ್ಕೊಂಡ್ ಬಂದವ್ರ ಭೂಮಿಯಲ್ಲಿ. ಮೊದ್ಲೇ ಪೇನು, ಮಗುನು ಇಲ್ಲ ಅಂದ್ರೆ ಅದನ್ನ ತಾಯಿ ಹೆಂಗ್ ತಡ್ಕೊಳ್ತಾರೆ? ಯೋಚನೆ ಮಾಡ್ರಿ. ಅದಕ್ಕೆ ಏನ್ ಕೇಳ್ತಾ ಇದೀನಿ ಅಂದ್ರೆ, ನಮ್ಮ ಕರೆಯುವಿಕೆ ಈ ರೀತಿ ಇದೆ. ಯಾವ ರೀತಿ ಅಂದ್ರೆ, ಒಂದು ಮಗು ಹುಟ್ಟುತ್ತೆ, ಒಂದು ಬ್ಲೆಸ್ಸಿಂಗ್ ಬರುತ್ತೆ. ಆ ಬ್ಲೆಸ್ಸಿಂಗ್ ನೆನೆಸ್ಕೊಂಡಾಗ ಈ ಒಂದು ಉಪದ್ರವದಲ್ಲಿ, ಈ ಬಾಧೆಗಳಲ್ಲಿ ನಾವೇನಾಗ್ಬೋದು? ಸಂತೋಷವಾಗಿರ್ಬಹುದು, ಉಲ್ಲಾಸವಾಗಿರ್ಬಹುದು. ಯಾಕೆ ಅಂದ್ರೆ ಈ ರೀತಿ ಉಲ್ಲಾಸ ಇಲ್ಲದೆ ಇದ್ದಾಗ ಮುಂದಿನ ಘಟನಾವಳಿಗೆ ನಮ್ಮ ಜೀವನದಲ್ಲಿ ನಡೆಯಲ್ಲ. ಏನ್ ಘಟನಾವಳಿ ನಡಿಬೇಕು? ಓದ್ರಿ 4ನೇ ವಾಕ್ಯ ಓದ್ರಿ. ರೋಮಪುರದವರಿಗೆ 5ನೇ ಅಧ್ಯಾಯ 4ನೇ ವಾಕ್ಯ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ನೋಡಿದ್ರಾ? ಯಾಕಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೆಲ್ಲವೂ ನಮ್ಮಲ್ಲಿ ಹುಟ್ಟಲೇಬೇಕು ಅಂತ ದೇವ್ರು ನಮ್ಮಲ್ಲಿ ಎದುರು ನೋಡ್ತಾ ಇದ್ರೆ. ಆದ್ರೆ ಉಪದ್ರವದಲ್ಲಿ ಉಲ್ಲಾಸ ಅನ್ನೋಂಥ ಪದ ಇಲ್ಲದೆ ಇದ್ರೆ, ಸಂತೋಷ ಇಲ್ಲದೆ ಇದ್ರೆ ನಮ್ಮಲ್ಲಿ ಏನ್ ಹುಟ್ಟಲ್ಲ? ತಾಳ್ಮೆನೂ ಹುಟ್ಟಲ್ಲ. ತಾಳ್ಮೆ ಇಲ್ದಿದ್ರೆ ಅನುಭವ ಸಿದ್ಧಿ ಹುಟ್ಟಲ್ಲ. ಅನುಭವ ಸಿದ್ಧಿ ಇಲ್ದಿದ್ರೆ ನಿರೀಕ್ಷಣಾ ಹುಟ್ಟಲ್ಲ. ಇದೆಲ್ಲ ಬೇಕೇ ಬೇಕು ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹಾಗಾಗಿ ಇದರ ವಿಷಯಗಳೇನ್ ಮಾಡೋಣ? ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ದೇವ್ರ ಮಕ್ಕಳು ಸಂಕಟಗಳು, ಬಾಧೆಗಳು ಬಂದಾಗ ನಾವು ಉಲ್ಲಾಸವಾಗಿರೋದನ್ನ ನಾವು ಕಲಿದೆ ಹೋದ್ರೆ ಅಲ್ವಾ, ಅವಾಗೇನಾಗುತ್ತೆ? ನಮ್ಗೆ ಮುಂದಿನ ಹಂತಕ್ಕೆ ನಾವು ಹೋಗೋದಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ? ದೇವರ ಒಂದು ವಿಷಯಗಳೇನಪ್ಪಾ ಅಂದ್ರೆ, ದೇವರ ಒಂದು ಯೋಜನೆ. ಅದಕ್ಕೆ ನಾನು ಫಸ್ಟ್ ಟಾಪಿಕ್ ಅಲ್ಲಿ ಮಾತಾಡಿದಾಗ ದೇವರ ಯೋಜನೆ ಬಗ್ಗೆ ಮಾತಾಡೋದು. ದೇವರ ಯೋಜನೆ ಅಂತ ಹೇಳಿದಾಗ ದೇವರ ಯೋಜನೆ ಬಹಳ ದೊಡ್ಡದ್ದು. ಹಾಗಂತ ನಾವೇನ್ ಅರ್ಥ ಮಾಡ್ಕೊಂಡಿದ್ರೆ ದೇವರ ಯೋಜನೆ ಅಲ್ಲ, ಸಂಪೂರ್ಣ ಅಲ್ಲ. ಆ ಬಹಳ ದೊಡ್ಡದು ಅನ್ನೋಂಥ ಸಮುದ್ರ ಅಂತ ತಿಳ್ಕೊಳ್ಳಿ ದೇವರ ಯೋಜನೆ. ದೇವರ ನಾಲೆಜ್ ಕೂಡ ಸಮುದ್ರ, ದೇವರ ಯೋಜನೆ ಕೂಡ ಸಮುದ್ರನೇ. ಅದರಲ್ಲಿ ಒಂದ್ ಬಕೆಟ್ ನೀರ್ನ ತಗೊಂಡಿದೀವಿ ಅಷ್ಟೇ ನಾವು. ಅದ್ರಲ್ಲಿ ನೋಡ್ತಾ ಇದ್ವಿ ಸಮುದ್ರ ನೀರು ಹಿಂಗೆ ಇರುತ್ತಪ್ಪ ಅಂದ್ಬಿಟ್ಟು. ನಮ್ ಪ್ಲಾನ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಗೇನಪ್ಪ, ತುಂಬಾ ಜನರಿಗೆ ಗೊತ್ತಿರೋಂಥ ವಿಷಯ ಡಿವೈನ್ ಪ್ಲಾನ್. ಹೌದಪ್ಪ, ಮೊದಲನೇ ಲೋಕ ಆಯ್ತು, 2ನೇ ಲೋಕ, ಈಗ ಸಮುದ್ರ ಜಲಪ್ರಳಯದಲ್ಲಿ ಮುಗೀತು, ಈಗ ಬೆಂಕಿಯಲ್ಲಿ ಇಳಲ್ಪಟ್ಟಿದ್ದೆ, ಮುಂದಿನ ಲೋಕ ಬರುತ್ತೆ. ಇದೆಲ್ಲ ಆ ಪ್ಲಾನ್ ನೋಡ್ತೀರಾ ಡಿವೈನ್ ಪ್ಲಾನ್ ಅಲ್ಲಿ ನೋಡ್ಬೇಕಾದ್ರೆ, ಆ ಚಾರ್ಟ್ ಅಲ್ಲಿ ಲೈನ್ ಅಲ್ಲಿ ನೋಡಿ ಅಷ್ಟೇ, ಅದೇ ದೇವ್ರ ಪ್ಲಾನ್ ಅಂತ ತಿಳ್ಕೊಬೇಕು. ಬಟ್ ಅದು ಒಂದು ಚೂರು ಅಷ್ಟೇ ನಮ್ಗೆ ತಿಳಿಸಿರೋದು. ಅದನ್ನ ಸ್ವಲ್ಪ ಮಾತ್ರ ಅರ್ಥ ಮಾಡ್ಕೊಂಡಿದೀವಿ, ಒಂದು ಬ್ಲೂ ಪ್ರಿಂಟ್. ಆದ್ರೆ ಅದು ತುಂಬಾ ದೊಡ್ಡ ವಿಷಯ. ಏನಕ್ಕಪ್ಪ ನಾನು ಇದನ್ನ ಮಾತಾಡ್ತಾ ಇದ್ದೀನಿ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಆರಂಭದಲ್ಲಿ ನಾವು ಬಂದಾಗ, ನಾವು ದೇವರ ಹತ್ರ ಒಡಂಬಡಿಕೆ ಮಾಡ್ಕೊಂಡಾಗ ಅವತ್ತು ನಮ್ಗೆ ಇದ್ದಂತ ಒಂದು ಎಕ್ಸ್ಪೀರಿಯನ್ಸ್, ಅವತ್ತಿದ್ದಂತ ನಾಲೆಜ್ಗೂ ಹಲವಾರು ವರ್ಷಗಳ ನಂತರ ಕ್ರಿಸ್ತನ ಬಗ್ಗೆ, ದೇವರ ಯೋಜನೆ ಬಗ್ಗೆ ತಿಳ್ಕೊಂಡು ನಾಲೆಜ್ಗೂ ಡಿಫ್ರೆನ್ಸ್ ಇದೆಯಾ? ನಮ್ಗೆ ಡಿಫ್ರೆನ್ಸ್ ಕಾಣಿಸ್ಕೊಳ್ತಾ ಇದೆಯಾ? ಬಿಗಿನಿಂಗ್ ಅಲ್ಲಿ ಮೇ ಬಿ ನೀವು ಕೆಲವರು 1 ವರ್ಷ ಇರ್ಬೋದು ಅಲ್ವಾ, ಕೆಲವರು 10 ವರ್ಷ ಇರ್ಬೋದು, ಕೆಲವರು 15 ವರ್ಷ ಇರ್ಬೋದು.
ಈಗ 1 ವರ್ಷನ ತಗೊಳ್ಳೋಣ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಮೊದಲು ಮಾಡ್ಕೊಂಡಿದ್ದಕ್ಕೂ 1 ವರ್ಷ ನಂತರ ಹಲವಾರು ವಿಷಯ ಕಾಣಿಸಲ್ಪಡುತ್ತೆ ಅವರಿಗೆ, ಹಲವಾರು ವಿಷಯ ಕ್ಲಿಯರ್ ಇರುತ್ತೆ. ಆದ್ರೆ 10 ವರ್ಷ ಆದವ್ರು ಅವ್ರ ಹತ್ರ ಹೋಗಿ ಕೇಳಿದಾಗ ಅವರ ಜೀವನ ತಗೊಂಡಾಗ ಅದು ಇನ್ನೂ ನಾಲೆಜ್ ಆಗಿರುತ್ತೆ, ಇನ್ನೂ ಎಕ್ಸ್ಪೀರಿಯನ್ಸ್ಡ್ ಆಗಿರುತ್ತೆ. ಆದ್ರೆ ಈ 10 ವರ್ಷ ನಾಲೆಜ್ ಇರೋರು 1 ವರ್ಷದವ್ರ ಹತ್ರ ಮಾತಾಡ್ಬೇಕಾದ್ರೆ 10 ವರ್ಷ ಪೂರ್ತಿ ವಿಷಯಗಳನ್ನ ಮಾತಾಡಿದ್ರು ಕೂಡ ಈ 1 ವರ್ಷದಲ್ಲಿ ಇರೋರು ಎಷ್ಟು ಮಾತ್ರ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಅವ್ರಿಗೆ? ಅವರ ಬೆಳವಣಿಗೆ ತಕ್ಕ ಹಾಗೆ ಮಾತ್ರ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ನಾನು 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸತ್ಯದಲ್ಲಿ, ಅದನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ದೊಡ್ಡದಾಗಿ ಕಾಣಿಸ್ಕೊಬಹುದು. ಆದ್ರೆ ಇವರ ಅರ್ಥ ಮಾಡ್ಕೊಳ್ಳೋಂತ ವಿಷಯ ಹೆಂಗಪ್ಪ ಇರುತ್ತಂದ್ರೆ, ನಾನು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅನುಭವ ವಿಷಯಗಳು ಮಾತಾಡ್ತಾ ಇದ್ದೀನಿ. ಅವ್ರು ಎಷ್ಟೇ ಹೇಳಿದ್ರು ಇವರಿಗೆ ಆ ಅನುಭವ ಬರ್ದೇ ಇರೋರಿಗೆ ಆ ಸಂಪೂರ್ಣ ವಿಷಯ ಏನ್ ಮಾಡ್ಕೊಳಕ್ಕಾಗಲ್ಲ, ಗ್ರಹಿಸ್ಕೊಳಕ್ಕಾಗಲ್ಲ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಕ್ರಿಸ್ತಲ್ ಪ್ರೀತಿಯ ಸರಸ್ವರಿದೆ, ಮೊದಲನೇದಾಗಿ ದೇವ್ರ ಮಕ್ಕಳು ಉಪದ್ರವದಲ್ಲಿ ನಾವು ಉಲ್ಲಾಸವಾಗಿದ್ದಾಗ ಮಾತ್ರ ತಾಳ್ಮೆ ಅನ್ನೋ ವಿಷಯವನ್ನ ಕಲಿತೀವಿ. ತಾಳ್ಮೆ ಪಾಠನ ಮೊದಲು ತುಂಬಾ ಓದಿರ್ಬೋದು, ತಾಳ್ಮೆ ಅಂದ್ರೆ ಏನಂದ್ಬಿಟ್ಟು ತುಂಬಾ ಸ್ಟಡಿ ಮಾಡಿರ್ಬೋದು, ಅದು ಬೇರೆ. ಇಟ್ಸ್ ನಾಲೆಡ್ಜ್ ಅಲ್ವಾ? ಅದೊಂದು ಸ್ಟೋರೇಜ್ ಅಷ್ಟೇ. ಅದು ಸ್ಟೋರೇಜ್ ಒಂದು ಶೇಖರಣೆಯ ಭಾಗ, ಒಂದು ಶೇಖರಣೆ ಮಾಡಿಟ್ಟಿರುವಂತ ಒಂದು ಸೋರ್ಸ್ ಅಷ್ಟೇ. ತಾಳ್ಮೆ ಬಗ್ಗೆ ಗೊತ್ತಿರುವಂತ ಮಾಹಿತಿಗಳೆಲ್ಲ ಇರ್ಬೋದು. ಆದ್ರೆ ಅದು ಗುಣಗಳನ್ನ ಬದಲಾವಣೆ ಮಾಡ್ಕೊಳ್ಳೋದು ಅಷ್ಟೇ ಈಸಿ ಅಲ್ಲ. ಕರೆಕ್ಟ್ ಅಲ್ವಾ? ಒಂದು ಪಿಕ್ಚರ್ನ ನೀವು ಏನೋ ಒಂದು ಬಿರಿಯಾನಿನ ಏನೋ ಒಂದು ಪಿಕ್ಚರ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಕ್ಲೀನ್ ನೋಡಿದಾಗ ನೋಡಕ್ಕೆ ಬಿರಿಯಾನಿ ಪಿಕ್ಚರ್ ತರ ಕಾಣಿಸುತ್ತೆ. ಅದು ಅದ್ರಲ್ಲಿ ನೋಡಿದ್ರೆ ಏನೇನಿರುತ್ತೆ, ಹೆಂಗ್ ಕಲರ್ ಇರುತ್ತೆ ಎಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ. ಹಾಗಂಬಿಟ್ಟು ಅದು ಬಿರಿಯಾನಿ ಆಗಲ್ಲ. ನೀ ಅದ್ ಮಾಡಿದ್ರೆ ಮಾಡೋದಕ್ಕೆ ಏನಾಗಿರುತ್ತೆ, ಅದಕ್ಕೆ ಏನಿದೆ ಡಿಫ್ರೆಂಟ್, ಅದ್ ಮಾಡ್ಬೇಕಂದ್ರೆ ಏನೆಲ್ಲ ಇದೆ. ಹಾಗೆ ಆ ಒಂದು ನಾಲೆಜ್ ನ ತಗೊಂಡು ನಮ್ಮ ಗುಣಗಳಾಗಿ ಕನ್ವರ್ಟ್ ಮಾಡ್ತೀವಿ ನೋಡ್ರಿ, ಅದು ಎಕ್ಸ್ಪೀರಿಯನ್ಸ್, ಅನುಭವ. ಈ ಗುಣಗಳಾಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ತಾಳ್ಮೆಯಿಂದ ಇರ್ಬೇಕಾದ್ರೂ ಉಲ್ಲಾಸವಾಗಿರ್ಬೇಕು, ಅನುಭವನ ಕಲಿಬೇಕಾದ್ರೂ ಉಲ್ಲಾಸವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಈ ಸಂತೋಷವಾಗಿರುವಂತ ಭಾಗ ಎಲ್ಲಿ ಮಿಸ್ ಆಗುತ್ತೋ ಅಲ್ಲಿ ಈ ಒಂದು ವಿಷಯಗಳನ್ನ ಕಲಿಯೋದಕ್ಕೆ ಸಾಧ್ಯತೆ ಇರಲ್ಲ. ಕಲಿಯೋದಕ್ಕೆ ಸಾಧ್ಯತೆ ಇರಲ್ಲ ಅಂತ ಹೆಚ್ಚಾಗಿ ದೇವ್ರು ಕಳಿಸ್ಕೊಡಕ್ಕೆ ಬರಲ್ಲ. ಯಾಕೆ ಬರಲ್ಲ? ಯಾವಾಗ ಉತ್ಸಾಹವಾಗಿ ದೇವರಿಗೆ ಏನ್ ನಾವು ಕೊಡಲ್ವೋ, ಮನಪೂರ್ವಕವಾಗಿ ಕೊಡಲ್ವೋ, ಬಲವಂತವಾಗಿ ದೇವ್ರು ನಮ್ಮ ಜೀವನದಲ್ಲಿ ಏನು ಮಾಡಕ್ಕೆ ಇಷ್ಟಪಡಲ್ಲ ಅಲ್ವಾ? ಈಗ ಒಂದ್ ಮಗುಗೆ ನೀವೇನೋ ತಟ್ಟೆಯಲ್ಲಿ ಊಟ ಹಾಕಿರ್ತೀರ, ಆ ಮಗು ತುಂಬಾ ಆಸೆ ಪಟ್ಟು ತಿನ್ನುತ್ತೆ ತಿಳ್ಕೊಳ್ಳಿ, ಸಂತೋಷ. ಅದೇ ಒಂದು ಆಹಾರವನ್ನ ಆ ಮಗು ತಿನ್ನಲ್ಲ. ಈಗ ನೀವು ಬಲವಂತದಿಂದ ತಿನ್ನಿಸ್ಬೇಕು, ಅಳುತ್ತಾ ಇರುತ್ತೆ, ಅದ್ ನೋಡಿದ್ರೆ ಅಳುತ್ತೆ, ಅದ್ ಬೇಡ ಅಂತ ಇರುತ್ತೆ, ನೀವು ಬಲವಂತವಾಗಿ ತಿನ್ನಿಸ್ಬೇಕು. ಹೆಂಗಿರುತ್ತೆ ಇದು ನಿಮ್ಗೆ ನೋಡಕ್ ಹೆಂಗಿರುತ್ತೆ? ಸೇಮ್ ಫುಡ್ ಸೇಮ್ ಇದೆ, ಬಟ್ ಒಂದು ಕೆಲವರು ಇಷ್ಟ ಪಡ್ತಾರೆ, ಕೆಲವರು ಇಷ್ಟ ಪಡ್ತಲ್ಲ. ದೇವ್ರ ಏನ್ ಮಾಡಲ್ಲ, ನಮ್ಮನ್ನ ಈ ರೀತಿ ಬಲವಂತವಾಗಿ ತಿನ್ಸಕ್ಕಾಗ್ಲಿ, ಬಲವಂತವಾಗಿ ಬದಲಾವಣೆ ಮಾಡಕ್ಕಾಗ್ಲಿ ಇಷ್ಟಪಡಲ್ಲ. ದೇವರು ನಮ್ಮಲ್ಲಿ ಬಲವಂತವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಗುರುತು ಏನಪ್ಪಾ ಅಂದ್ರೆ, ಉಪದ್ರವದಲ್ಲಿ ನಾವು ಉಲ್ಲಾಸವಾಗಿರೋದಷ್ಟೇ. ಯಾವಾಗ ಉಪದ್ರವ ಉಲ್ಲಾಸವಾಗಿರಲ್ವೋ ಆ ಸನ್ನಿವೇಶದಲ್ಲಿ ದೇವರು ನಮ್ಮಲ್ಲಿ ತಾಳ್ಮೆ ಗುಣಗಳನ್ನ ಬೆಳೆಸಕ್ಕೆ ಪ್ರಯತ್ನ ಮಾಡಲ್ಲ ಅಲ್ವಾ? ಯಾರು ಸಹಿಸ್ಕೊಳ್ತಾರ ನೋಡ್ರಿ, ಹಾಸ್ಪಿಟಲ್ ಒಬ್ರು ಇರ್ತಾರೆ, ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆ ಅವ್ರಿಗೆ. ಈಗ ಡಾಕ್ಟರ್ ಹೇಳ್ತಾರೆ, ಸ್ವಲ್ಪ ಈ ನೋವನ್ನ ಸಗಿಸ್ಕೊ, ಒಂದು 5 ನಿಮಿಷ ಅಷ್ಟೇ, ಒಂದು ಇಂಜೆಕ್ಷನ್ ಹಾಕ್ಬೇಕು, ಒಂದು ಕಟ್ಟಿಂಗ್ ಮಾಡ್ಬೇಕು. ಇವಾಗೆಲ್ಲ ಅನಸ್ಟೇಷಿಯಾ ಕೊಟ್ಬಿಡ್ತಾರೆ, ಅದೆಲ್ಲ ಗೊತ್ತಿರೋಂಥ ವಿಷಯ. ನಿನ್ ಕಾಲದಲ್ಲಿ ತಗೊಳ್ಬೇಕಾದ್ರೆ ಸ್ವಲ್ಪ ಸಗಿಸ್ಕೊಂಡ್ರು, ನಾನು ಅಷ್ಟಲ್ಲಿ ಏನ್ ಮಾಡ್ಬಿಡ್ತೀನಿ, ನಿನಗೆ 5 ನಿಮಿಷ ಆದ್ಮೇಲೆ ನೀನ್ ಕಂಪ್ಲೀಟ್ ಕ್ಯೂರ್ ಆಗ್ತೀಯಾ, ಚೆನ್ನಾಗಿ ನಡೀತೀಯಾ, ನಿನಗೆ ಆಗಿರುವಂತ ಗಾಯ, ನಿನ್ನ ಕಾಲಲ್ಲಿ ಏನು ಗಾಯ ಆಗಿದೆ ಅದನ್ನ ಕ್ಲಿಯರ್ ಆಗ್ಬಿಡುತ್ತೆ, ಆದ್ರೆ ನೀನ್ 5 ನಿಮಿಷ ತಡ್ಕೊಳ್ಬೇಕಪ್ಪ ಅಂದ್ಬಿಟ್ಟು. ಈಗ ಆ ಕಾಲದಾಗಿರೋಂಥ ಕಷ್ಟನ ತಿಳ್ಕೊಂಡು ಆ ಪೇಷಂಟ್ ಇರ್ಬೋದು, ಯಾರೇ ಇರ್ಬೋದು, ಅಪ್ಪ ಒಂದ್ 5 ನಿಮಿಷ ತಡ್ಕೊಂಡ್ಬಿಟ್ರೆ ನಾನು ಮೊದಲ್ ತರ ಆಗ್ಬಿಡ್ತೀನಿ, ನಡ್ಕೊಂಡು ಹೋಗ್ತೀನಿ, ಪರವಾಗಿಲ್ಲ, ಏನೇ ಕಷ್ಟ ಅದು ಸಗಿಸ್ಕೊಳ್ಳೋಣ, ಆ ಮೊದಲ್ ತರ ಆಗ್ತೀನೋ ಅಂತ ಸಂತೋಷನ ಮನಸ್ಸಲ್ಲಿ ಇಟ್ಕೊಂಡು ಸಗಿಸ್ಕೊಬೇಕು. ಇಲ್ಲಪ್ಪ ನನಗೆ ನೋವಾಗುತ್ತೆ, ಪೇನ್ ಆಗುತ್ತೆ, ಮುಟ್ಬೇಡಿ, ಚುಚ್ಬೇಡಿ, ಮಾಡ್ಬೇಡಿ ಅಂದ್ರೆ ಹೆಂಗೆ ಅದನ್ನ ಮಾಡಕ್ಕಾಗುತ್ತೆ? ಪ್ರೋಸೆಸ್ ಹೆಂಗಿರುತ್ತೆ? ಕಾಲ್ ಕ್ಯೂರ್ ಮಾಡಕ್ಕಾಗುತ್ತಾ? ಇಲ್ಲ ಸರಿ ಮಾಡಕ್ಕಾಗತ್ತಾ? ಆ ಗಾಯವನ್ನ ಕ್ಲಿಯರ್ ಮಾಡಕ್ಕಾಗತ್ತಾ? ಕೊಟ್ಟಿರೋ ಭರವಸೆ 5 ನಿಮಿಷದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳೋದಂತ ವಿಷಯನ ಮಾಡಕ್ಕಾಗುತ್ತಾ? ಸಗಿಸ್ಕೊಳ್ತಾ ಇದ್ರೆ, ತಾಳ್ಮೆ ಇಲ್ದೇ ಇದ್ರೆ ಹೇಗೆ ಅಲ್ವಾ? ಅದಕ್ಕೆ ನೋಡಿ, ಇದೆಲ್ಲ ದೇವ್ರ ಮಕ್ಳು ನಾವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ತಾಳ್ಮೆ ಅನ್ನೋದು ದೇವ್ರ ಮಕ್ಕಳಲ್ಲಿ ಎಷ್ಟು ಇದೆ, ಇದು ದೇವ್ರು ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಬೆಳೆಸ್ತಾರೆ, ನಮಗೆ ಅದನ್ನ ನಾಲೆಜ್ ಕೊಟ್ಟು. ಈಗ ಸ್ಕೂಲಲ್ಲಿ ಏನಪ್ಪಾ ಅಂದ್ರೆ ನೋಡಿದ್ರೆ, ನೀವು ನೋಡಿರ್ಬೋದು, ಸ್ಕೂಲ್ಗಳಲ್ಲಿ ನೋಡಿದಾಗ ಒಂದು ನಾಲೆಜ್ ಕೊಡ್ತಾರೆ ಅಷ್ಟೇ, ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಬಾಯಿಪಾಠ ಮಾಡ್ಕೊಂಡ್ಬಿಟ್ರೆ ಸಾಕು, ನಾವು ಎಕ್ಸಾಮ್ ಬರಿಬಹುದು.
ಸ್ಕೂಲಲ್ಲಿ ಕಲ್ಸೋದಲ್ಲ, 90% ನಮ್ಮ ಮೆಮೊರಿ ಅಷ್ಟೇ, ನಾಲೆಡ್ಜ್. ಪ್ರಾಕ್ಟಿಕಲ್ ಬಂದಾಗ ಬೇರೆ ವಿಷಯ. ಆದ್ರೆ ದೇವ್ರು ಕೊಡುವಂತ ಎಜುಕೇಶನ್ ಏನಪ್ಪಾ ಅಂದ್ರೆ ಬರೀ ನಮ್ಗೆ ತಿಳಿಸ್ಕೊಟ್ಟು ಇಷ್ಟೇ ತಲೆ ಇಟ್ಕೊಂಡ್ಬಿಟ್ರಿ, ತಗೊಳ್ಳಂತ ಪಾಠ ಎಲ್ಲ ಮೈಂಡ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ರಿ, ಹಾ ನಿಮ್ಗೆ ವಾರ ಪೂರ್ತಿ ಕ್ಲಾಸ್ ಇದೆ ಎಲ್ಲಾನು ಹೆಂಗಾದ್ರೂ ಮೈಂಡ್ ಇಟ್ಕೊಂಡ್ಬಿಟ್ರಿ ಅಂತ ದೇವ್ರು ನಮ್ಗೆ ಯಾವಾಗ್ಲೂ ಹೇಳ್ತಾ ಇಲ್ಲ. ದೇವ್ರ ಉದ್ದೇಶ ಅದಲ್ಲ. ಕಲ್ತಿರೋಂತ ವಿಷಯನ ಪ್ರಾಕ್ಟಿಕಲ್ ಅಲ್ಲಿ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡದೆ ನಾವಿದ್ರು ದೇವ್ರು ಅಪ್ಲೈ ಮಾಡಿಸ್ತಾರೆ. ಕೈ ಹಿಡಿದು ಕರ್ಸೋ ರೀತಿಯಲ್ಲಿ ನಮ್ ಲೈಫ್ ಅಲ್ಲಿ ಅದನ್ನ ಅಪ್ಲೈ ಮಾಡಿಸ್ತಾರೆ. ಅಪ್ಲೈ ಮಾಡ್ಬೇಕಾದ್ರೆ ದೇವ್ರ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡು, ಓಕೆ ಇದು ದೇವರಿಂದ ನನಗೆ ಅನುಮತಿ ಮಾಡಲ್ಪಟ್ಟಿದೆ, ಸಂತೋಷವಾಗಿರೋಣ, ಇದು ಒಳ್ಳೇದಕ್ಕೋಸ್ಕರ ಅನುಮತಿ ಮಾಡಲ್ಪಟ್ಟಿದೆ, ಸಂತೋಷವಾಗಿರೋಣ, ಉಲ್ಲಾಸವಾಗಿರೋಣ ಅಂತ ಮನೋಭಾವನೆ ಬರದೇ ಇದ್ದಾಗ ಅಲ್ಲಿ ತಾಳ್ಮೆ ಇರಕ್ಕೆ ಆಗಲ್ಲ. ತಾಳ್ಮೆ ಇದ್ದೇ ಇದ್ರೆ ಎಕ್ಸ್ಪೀರಿಯನ್ಸ್ ಇಸ್ ಬೆಸ್ಟ್ ಟೀಚರ್. ಎಕ್ಸ್ಪೀರಿಯನ್ಸ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಅನುಭವ. ಸೊ ಅನುಭವ ಅಂದ್ರೆ ದೇವ್ರ ಮಕ್ಳು ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ ಕ್ರಿಸ್ತನ್ ಪ್ರದೇಶ ಸರ್. ಅನುಭವ ಅನ್ನೋದು ಯಾವ ರೀತಿಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದ್ರೆ, ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಒಂದು ವ್ಯಕ್ತಿ ಓದಿರ್ತಾರೆ, ನನ್ನ ಒಂದು ಇದ್ರಲ್ಲಿ ಏನ್ ನೋಡ್ಬೇಕಲ್ಲ, ಲಾಸ್ಟ್ ಟೈಮ್ ಅಲ್ಲಿ ಒಂದು ಆಫೀಸರ್ ಏನ್ ಬಂದ್ರು ಜೊತೆಗೆ ಅವರು ಇವತ್ತು ಫ್ರೆಶ್ ಆಗಿ ಏನ್ ಮಾಡಿದಾರೆ, ಓದಿ ಒಳ್ಳೆ ಹೈಲಿ ಎಜುಕೇಟೆಡ್ ಮಾಡ್ಕೊಂಡ್ಬಿಟ್ಟು MBA ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅವಾಗ ಅವಾಗೆ ನಮ್ಮ ಇದಕ್ಕೆ ಸೀನಿಯರ್ ಆಗಿ ಅವ್ರು ಬಂದಿದ್ರು. ಜೊತೆಗೆ ನಾವೆಲ್ಲ ಕೆಲವು ಜನ ಅವ್ರ ಜೊತೆ ಹೋಗಿದ್ವಿ. ಅವ್ರಿಗೆ ಹೋಗಿ ಏನ್ ಮಾಡಿದ್ರು, ಅಲ್ಲಿ ಯಾರ ಹತ್ರ ಮಾತಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಏನೇನ್ ಮಾಡಿಲ್ಲ, ಅವ್ರ ಹತ್ರ ಏನೋ ಪರ್ಮಿಷನ್ ಏನು ಕೇಳಿಲ್ಲ, ಏನೋ ಅಲ್ಲಿ ಮಾಡಕ್ ಹೋಗಿ ಆ ಒಂದು ಶಾಪ್ ಅಲ್ಲಿ ತಕ್ಷಣವಾಗಿ ಏನ್ ಮಾಡಿದ್ರು, ಆ ಥಿಂಗ್ಸ್ ನ ತಗೊಂಡ್ ಏನ್ ಮಾಡಿದ್ರು, ಅದನ್ನ ಡೇಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿ, ಆಯ್ತು ಈ ತರ ಇದೆ ಆ ತರ ಇದೆ ಅಂತ ಇಟ್ಬಿಟ್ರು. ಮತ್ತೆ ಇನ್ನೊಂದು ವಸ್ತುನ ತಗೊಳಕ್ಕೆ ಏನ್ ಮಾಡಿದ್ರು, ಹೊರಡೆ ಆ ಕಡೆಯಿಂದ ಹೋದ್ರು. ಅವಾಗ ಅಲ್ಲಿ ಇರುವಂತ ಮ್ಯಾನೇಜರ್ ಕೇಳಿದ್ರು, ಸರ್ ಯಾರ್ ನೀವು, ಯಾಕೆ ಈ ತರ ಬರ್ತಾ ಇದ್ರು ಹೊರಡೆ ಶಾಪ್ ಒಳಗೆ ಬರ್ಬೇಡ್ರಿ, ನೀವೆಲ್ಲ ನಿಂತ್ಕೊಳ್ರಿ, ನಿಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ನನ್ ಬಗ್ಗೆ ನನಗೆ ಗೊತ್ತಿಲ್ಲ, ನಿಮ್ಗೆ ನೀವು ವೆಯ್ಟ್ ಮಾಡಿ ಸರ್, ನಿಮ್ಗೆ ಏನು ಗೊತ್ತಿಲ್ಲ. ನಿಮ್ ಜೊತೆಗೆ ಬಂದಿದೆ ನೋಡಿ, ಅವ್ರು ಬರ್ತಾ ಇದ್ರಲ್ವಾ, ಅವರು ನಮ್ಗೆ ರೆಗ್ಯುಲರ್ ಆಗಿ ಬರ್ತಾರೆ, ಅವ್ರಿಗೆ ಗೊತ್ತಿದೆ ಇಲ್ಲಲ್ಲ ವಿಷಯ, ಬೇಕಾದ್ರೆ ಅವ್ರಿಗೆ ಎಲ್ಲಿ ಸಾಕು ಅವ್ರು ಮಾಡ್ತಾರೆ ಅಂತ ಹೇಳಿದ ತಕ್ಷಣ ನಾವು ಅವ್ರಿಗೆ ಹೇಳಿದ್ವಿ, ನೋಡಿ ಸರ್ ಈ ತರ ಇಲ್ಲೇ ಇಲ್ಲಿ ಸಿಸ್ಟಮ್ ಈ ತರ ಇದೆ, ನೀವು ಅನಾವಶ್ಯಕವಾಗಿ ನಮ್ದೇ ವಸ್ತು ಆಗಿದೆ, ನಮ್ದೇ ಪ್ರಾಡಕ್ಟ್ ಅಲ್ಲಿ ಕೊಟ್ಟಿದ್ರು, ನಾವ್ ಅದನ್ನ ಆ ರೀತಿ ಮಾಡಂಗಿಲ್ಲ, ಇಲ್ಲಿ ಕೆಲವೊಂದು ಸಿಸ್ಟಮ್ ನ ಅರ್ಥ ಮಾಡ್ಕೊಬೇಕು, ಇಲ್ಲೇ ತುಂಬಾ ಕಷ್ಟವಾಗುತ್ತೆ ಅಂತ ನಾವು ನಿಧಾನವಾಗಿ ತಾಳ್ಮೆಗೆ ಮಾತಾಡಿ ಆಮೇಲೆ ಹೋಗಿ ಅವ್ರ ಹತ್ರ ಕೆಲವೊಂದು ವಸ್ತುಗಳನ್ನ ತಗೊಂಡು, ಬೇಡದಂತ ವಸ್ತುನ ತಗೊಂಡು ಆ ವಸ್ತುನ ಇಟ್ಟು ಬಂದ್ವಿ. ಏನಕ್ಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಬಂದ ನಂತರ ನಮ್ಗೆ ಹೇಳಿದ್ರು ಈ ಮಾತನ್ನ. ಏನಪ್ಪ ಹೇಳಿದ್ರು ಅಂದ್ರೆ, ನಾನ್ ತುಂಬಾ ಓದಿದೀನಿ ಆದ್ರೆ ನಿಮ್ಗಿರುವಂತ ಎಕ್ಸ್ಪೀರಿಯನ್ಸ್ ನನಗಿಲ್ಲ ನೋಡಿ, ಅದಕ್ಕೆ ನಾನು ಮಿಸ್ಟೇಕ್ ಮಾಡ್ಬಿಟ್ಟೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಈ ವ್ಯಕ್ತಿ ಹತ್ರ ಹಲವು ಬಾರಿ ಬಂದಿದ್ದೀರಾ, ಈ ವ್ಯಕ್ತಿ ಯಾರಂತ ಗೊತ್ತಿದೆ, ಇಲ್ಲಿರುವಂತ ಸನ್ನಿವೇಶಗಳ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಈಗ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿದೆ, ಆದ್ರೆ ನನಗೇನ್ ಗೊತ್ತಿಲ್ಲ, ಬಂದ ತಕ್ಷಣ ನಾನು ಏನೋ ಮಾಡಕ್ ಹೋದೆ, ಅದು ಅಲ್ಲಿ ತಪ್ಪಾಯ್ತು ಅಂತ ಹೇಳಿದ್ರು. ಸರ್ ಇದೆ ಈ ವಿಷಯವನ್ನ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅನುಭವ ಅನ್ನೋದು ಒಂದು ದಿನವಾಗ್ಲಿ 2 ದಿನ ಆಗ್ಲಿ ಬರುವಂತ ವಿಷಯ ಅಲ್ಲ, ಅದು ಹಲವಾರು ದಿನಗಳಿಂದ ಬರುವಂತ ಒಂದು ಎಕ್ಸ್ಪೀರಿಯನ್ಸ್. ಅದಕ್ಕೆ ಯಾವ ರೀತಿ ಎಕ್ಸಾಂಪಲ್ಸ್ ನಾನು ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಅರ್ಥವಾಗ್ಲಿ ಅಂತ ಈ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡ್ರಿ, ಒಬ್ಬ ಕಾರ್ ಡ್ರೈವರ್ ಕಾರ್ನ ಕಲ್ತಾದ್ಮೇಲೆ ಕಾರ್ ಕಲ್ತಿರ್ತಾನೆ ಅಂತ ಇಟ್ಕೊಳ್ಳಿ, ಈಗ ಕಾರ್ ಓಡ್ಸಕ್ಕೆ ಹೋಗ್ತಾನೆ, ಸಾಧಾರಣ ನಿಮ್ಮನ್ನೇ ತಗೊಳ್ಳಿ, ಈ ನೀವು ಕಾರ್ ಕಲಿಬೇಕಂತ ಆಸೆ ಪಡ್ತೀನಿ. ಈ ಕಾರ್ ಕಲ್ತಾಗ ಅವ್ರು ಏನ್ ಮಾಡೋದು, ಕ್ಲಚ್, ಗೇರು, ಬ್ರೇಕ್ ಏನ್ ಮಾಡ್ಬೇಕು ಎಲ್ಲಾನ ತಿಳಿಸ್ಕೊಟ್ರು, ಹೆಂಗ್ ಓಡ್ಸೋದೆಲ್ಲ ಹೇಳ್ಕೊಟ್ರು, ಟ್ರೈನ್ ಕೊಟ್ರು. ನೀವೇನ್ ಮಾಡಿದ್ರಿ, ಈಗ ಅಲ್ಲಿ ಲರ್ನಿಂಗ್ ಸ್ಕೂಲ್ಗೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಎಲ್ಲ ಕಲ್ತ್ರಿ, ಯೂ ಟರ್ನ್ ಮಾಡ್ತೀರಾ, ಟರ್ನ್ ಮಾಡ್ತೀರಾ, ಸಿಗ್ನಲ್ಗೆ ಕ್ರಾಸ್ ಮಾಡ್ತೀರಾ, ಆಮೇಲೆ ಹಿಂದೆ ಬರ್ತೀರಾ, ರಿವರ್ಸ್, ಫ್ರಂಟ್, ಬ್ಯಾಕ್ ಎಲ್ಲಾನು ಕಲ್ತಿದ್ದೀರಾ, ಗಾಡಿ ಓಡಿಸ್ಬಿಟ್ರಿ, ಆಯ್ತಾ, ಲೈಸೆನ್ಸ್ ತಗೊಂಡ್ಬಿಟ್ಟಿರಾ, ನಿಮ್ಗೆ ನಾಲೆಜ್ ಇದೆ, ಕೃಷ್ಣನ ಪ್ರೀತಿಯ ಸರ ಇದೆ. ಆದ್ರೆ 10 ವರ್ಷ ಆದ್ರೂ ಯಾವತ್ತನ ಮಾಡಿದಿರಾ, ಅವಾಗ ನೀವು ಗಾಡಿ ಓಡಿಸ್ತಾ ಅಂತ ಇಟ್ಕೊಳ್ಳಿ, 10 ವರ್ಷ ಆದ್ರೂ ಅದೇ ಕ್ಲಚ್, ಅದೇ ಗೇರು, ಅದೇ ಬ್ರೇಕ್, ಅದೇ ತರ ಮಾಡ್ಬೇಕು, ಸೇಮ್, ಅದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೀವು ಕಲ್ತಿರುವಂತ ನಾಲೆಜ್ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದ್ರೆ ಮೊದಲು ನೀವು ಕಾರ್ ಓಡಿಸೋದಕ್ಕೂ 10 ವರ್ಷ ಆದ್ಮೇಲೆ ಕಾರ್ ಓಡಿಸೋದಕ್ಕೆ ಏನಿರುತ್ತೆ, ಒಂದ್ ದೊಡ್ಡ ಡಿಫ್ರೆಂಟ್ ಇರುತ್ತೆ. ಅಲ್ಲಿ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ನ ಕಲ್ತಿರ್ತೀರಾ, ನಾನಾ ತರದ ಘಟನೆಗಳನ್ನ ನೀವು ನೋಡಿರ್ತೀರಾ, ಹೇಗ್ ಓಡಿಸ್ಬೇಕು, ಏನಾಗುತ್ತೆ, ಏನ್ ಮಾಡ್ಬೋದು, ಏನಾಗ್ಬೋದು ಅಂತ ಒಂದ್ ನಾಲೆಜ್ ಡೆವಲಪ್ ಆಗಿರುತ್ತೆ ನಿಮ್ಗೆ ಕಾರ್ ಓಡಿಸುವಂತ ವಿಷಯದಲ್ಲಿ. ಇದು ನಿಮ್ಗೆ ಸಿಂಪಲ್ ಆಗಿ ಹೇಳುವಂತ ವಿಷಯ. ಹೀಗೆ ದೇವ್ರ ಮಕ್ಳಲ್ಲಿ ಬರ್ಬೇಕಾದ್ರೆ ಇವತ್ತು ಎಕ್ಸ್ಪೀರಿಯನ್ಸ್ ಅಂದಾಗ ತುಂಬಾ ಜನ ಹೇಳುವಂತ ಮಾತು ಒಂದಿದೆ, ಅದನ್ನ ನಿಮ್ಗೆ ಹೇಳ್ಬಿಡ್ತೀನಿ. ಬ್ರದರ್, ನೀವೆಲ್ಲ ಇವತ್ ಬಂದಿದ್ದೀರಾ, ನಾನು 20 ವರ್ಷದಿಂದ ಇದೀನಿ ಗೊತ್ತಾ, ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೋದು, ಅದೆಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ರೀತಿ ಮಾತು ಕರೆಕ್ಟ್ ಅಲ್ಲ. ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಎಕ್ಸ್ಪೀರಿಯನ್ಸ್ ಅನ್ನೋದು ನಾವು ತುಂಬಾ ವರ್ಷ ಇದ್ದೀವಿ ಅನ್ನೋದು ಮಾತ್ರ ಎಕ್ಸ್ಪೀರಿಯನ್ಸ್ ಅಲ್ಲ,
ದೇವರ ದಾರಿಯಲ್ಲಿ ನಡೆಯಕ್ಕೆ ಪ್ರಯತ್ನ ಪಡೋದ್ರಿಂದ ಬಂದಿರುವಂತ ಎಕ್ಸ್ಪೀರಿಯನ್ಸ್, ಕ್ರಿಸ್ತನಿಗೋಸ್ಕರ ಶಿಲುಬೆಯನ್ನು ಹೊರುವಂತ ವಿಷಯಗಳಲ್ಲಿ ಬಂದಿರುವಂತ ಎಕ್ಸ್ಪೀರಿಯನ್ಸ್. ನಾನು 20 ವರ್ಷದ ಸತ್ಯದಲ್ಲಿದ್ದೀನಿ ಅನ್ನೋದಲ್ಲ ಎಕ್ಸ್ಪೀರಿಯನ್ಸ್. ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡೋದ್ರಲ್ಲಿ ಕಲ್ತಿರುವಂತ ಪಾಠ, ಕ್ರಿಸ್ತನಿಗೋಸ್ಕರ ಶ್ರಮೆನ ಸಗಿಸೋದ್ರಲ್ಲಿ ಕಲ್ತಿರುವಂತ ಪಾಠ ಅಲ್ವಾ? ಅದನ್ನ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕು. ಆ ಶ್ರಮೆನ, ಈಗ ಈ ಕ್ಯಾರೆಕ್ಟರ್ ಡೆವಲಪ್ ಮಾಡಕ್ಕೆ ಎಷ್ಟು ಟಫ್ ಇತ್ತು, ಎಷ್ಟು ಡಿಫಿಕಲ್ಟ್ ಇತ್ತು, ಈ ಗುಣನ ಬೆಳೆಸೋದಕ್ಕೆ ನನಗೆ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕಾಯ್ತು, ಯಾವ ರೀತಿ ಒಂದು ದಾರಿಯಲ್ಲಿ ನಾನು ಹಾದು ಹೋದೆ, ಏನೆಲ್ಲ ಕಲ್ತೆ, ದೇವ್ರು ನಿನ್ಗೆ ಏನೆಲ್ಲ ಕಳಿಸ್ಕೊಟ್ರು, ಏನೆಲ್ಲ ಆದ್ಮೇಲೆ ಈ ಗುಣ ನಂಗೆ ಬೆಳೀತು. ಇದು ಎಕ್ಸ್ಪೀರಿಯನ್ಸ್, ಆ ಗುಣಗಳೆಲ್ಲ ಸಂಬಂಧಪಟ್ಟ ಆಗಿರೋಂಥ ಎಕ್ಸ್ಪೀರಿಯನ್ಸ್. ನಮಗೆ ಅದು ಬೇಕು. ತಾಳ್ಮೆ ಬೇಕಾಗಿರೋದು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಇರುವಂತ ಎಕ್ಸ್ಪೀರಿಯನ್ಸ್. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾರೆ, ನಾನು ಏನಂತಾರೆ, ಓದಿ ಅಪ್ಪ ವಾಕ್ಯವನ್ನ ಫಿಲಿಪಿಯದವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕ ಸಾಕು ಬ್ರದರ್. ಓಕೆ, ಥ್ಯಾಂಕ್ ಯು. ಅಂದ್ರೆ ಏನ್ ಮಾತಾಡ್ತಾರೆ ಅಂದ್ರೆ, ಸಹೋದರರೇ ನಾನಂತೂ ಹಿಡಿದುಕೊಂಡನೆಂದು ನನ್ನನ್ನು ಈವರೆಗೂ ಎನಿಸಿಕೊಳ್ಳುವುದಿಲ್ಲ ಅಂತಾರೆ. ಅಂದ್ರೆ ಏನರ್ಥ ನೋಡಿ, ನಾನೇನೋ ಹೊಂದ್ಕೊಂಡ್ಬಿಟ್ಟಿದ್ದೀನಿ, ಏನಾಗಿದೆ ನನಗೆ ಅದೇ ಕರೆಕ್ಟ್ ಪೂರ್ತಿ ಆಗ್ಬಿಟ್ಟಿದೆ, ನಾನು ತಿಳ್ಕೊಳ್ಳೋದೇ ಇಲ್ಲ. ಆದ್ರೆ ಮುಂದೆ ನಾನು ಹೋಗ್ಬೇಕು, ಇನ್ನೂ ಬೆಳವಣಿಗೆ ಆಗ್ಬೇಕು, ಇನ್ನು ನಾನಾ ತರದ ಎಕ್ಸ್ಪೀರಿಯನ್ಸ್ ನನಗೆ ಬರ್ಬೇಕು ಅಲ್ವಾ? ಹಾಗಾಗಿ ದೇವ್ರ ಮಕ್ಳಿಗೆ ಏನಪ್ಪಾ ಅಂದ್ರೆ, ದೇವ್ರು ಈ ಎಕ್ಸ್ಪೀರಿಯನ್ಸ್ ನಾವು ಕಲಿಬೇಕಂತ ಇಷ್ಟಪಡ್ತಾರೆ. ಸೊ ಯಾಕೆ ಈ ಎಕ್ಸ್ಪೀರಿಯನ್ಸ್ ನನ್ಗೆ ಬೇಕಪ್ಪ, ಬೇಕಾಗಿದೆ ಎಕ್ಸ್ಪೀರಿಯನ್ಸ್ ನನಗೆ. ಎಕ್ಸ್ಪೀರಿಯನ್ಸ್ ಒಂದು ವಿಷಯದಲ್ಲಿ ನುರಿತನಾಗಿ, ಅದರಲ್ಲಿ ತುಂಬಾ ಪರಿಣತನಾಗಿ, ಎಲ್ಲಾ ರೀತಿಯಲ್ಲಿ ಅದ್ರಲ್ಲಿ ಬೆಳೆಯುವಂತನಾಗಿರ್ಬೇಕಾದ್ರೆ ಅದರ ಜೊತೆಗೆ ಅವನಿಗೆ ಸೇರುವಂತ ಸಂಬಂಧ ಹಲವಾರು ವರ್ಷಗಳ ಸಂಬಂಧವಾಗಿರ್ಬೇಕು, ಹಲವಾರು ದಿನಗಳಲ್ಲಿ ಅದರಲ್ಲಿ ಆತನು ಕಾರ್ಯಗತನಾಗಿರ್ಬೇಕು. ಅವಾಗ ಅದರ ಬಗ್ಗೆ ಇರುವಂತಹ ಜ್ಞಾನ ಇರುತ್ತೆ ನೋಡಿ, ಅದೊಂದು ಅನುಭವವಾಗಿ ಡೆವಲಪ್ ಆಗಿರುತ್ತೆ. ಈ ಎಕ್ಸ್ಪೀರಿಯನ್ಸ್, ನಾನು ಹೇಳ್ತಿರುವಂತ ಎಕ್ಸ್ಪೀರಿಯನ್ಸ್ ಏನೋ, ಕ್ರಿಸ್ತನ ಸಾರೂಪ್ಯದಲ್ಲಿ ಆತನ ಗುಣಗಳಲ್ಲಿ ಬೆಳೆಸುವಂತ ಎಕ್ಸ್ಪೀರಿಯನ್ಸ್, ಅನುಭವ ನಮಗೆ ಏನಕ್ಕೆ ಬೇಕು? ಸಿಂಪಲ್ ಕ್ರಿಸ್ತನ ಬಗ್ಗೆ ಸರ್ ಇದೆ. ಏನ್ ಗೊತ್ತಾ, ಬೇರೆಯವರು ಯಾರಾದ್ರೂ ನಿಮ್ಮನ್ನ ಮನಸ್ಸನ್ನ ನೋಯಿಸಿದಾಗ, ತುಂಬಾ ಕಷ್ಟಪಡಿಸುವಂತ ಮಾತ್ರ ನಿಮ್ಗೆ ಆಡಿದಾಗ, ನಿಮ್ಮ ಮನಸ್ಸು ನೊಂದಾಗ, ಅಲ್ಲಿ ಒಂದು ಪಾಠವನ್ನ ನೀವು ಕಲಿತೀರಿ. ಏನ್ ಪಾಠ ಕಲಿಬಹುದಲ್ಲಿ? ನಿಮ್ಗೆ ತುಂಬಾ ಮನಸ್ಸು ನೋಯಿಸುವಂತ ಒಂದು ಮಾತು ಹೇಳ್ಬಿಟ್ರು, ತುಂಬಾ ಕಷ್ಟವಾಯ್ತು, ನಿಮ್ಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಅವರ ಬಾಯಿ ಮಾತು ನಿಮ್ಮ ಹೃದಯವನ್ನ ತಿವಿದ ಹಾಗಿತ್ತು, ಕಷ್ಟವಾದದ್ದು ಒಂದು ಮಾತು ಹೇಳೋದು. ಏನ್ ಪಾಠವನ್ನು ಕಲ್ತಿರ್ಬೋದು ನೀವು? ಏನ್ ಪಾಠ ಕಲಿಬಹುದಲ್ಲಿ ಆ ಸನ್ನಿವೇಶದಲ್ಲಿ? ತಾಳ್ಮೆ ಬ್ರದರ್. ತಾಳ್ಮೆ. ಬೇರೆ ಏನ್ ಕಲಿಬಹುದು? ಅನುಭವನು ಕಲಿಬಹುದು. ಎಸ್. ಎಂತಹ ಅನುಭವ ಕಲಿಬಹುದು ಗೊತ್ತಾ ಕೃಷ್ಣ? ನಾವು ಕಲಿಬೇಕಾದ ಅನುಭವ, ಈ ರೀತಿ ಮಾತಾಡಿದಾಗ, ಯಾರಾದ್ರೂ ನಮ್ಗೆ ಈ ರೀತಿ ಮಾತಾಡಿದಾಗ ಇದೇ ನೋವು ಬರುತ್ತಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ನಾನು ಮಾತಾಡ್ಲೇಬಾರ್ದು ಯಾರಿಗೂ. ಕರೆಕ್ಟಾ? ನನಗೆ ಈ ತರ ನೋವಾಯ್ತು, ಈ ಮಾತಲ್ಲಿ ಇಷ್ಟು ದೊಡ್ಡ ನೋವಿದ್ಯಾ, ನಾನು ಬೇಕಾದ್ರೆ ಬೇರೆಯವ್ರಿಗೆ ಮಾತಾಡ್ಬಹುದು, ಆದ್ರೆ ನನಗೆ ಬರ್ದೇ ಇರೋರ್ಗು ಆ ನೋವು ಎಷ್ಟು ದೊಡ್ಡದ ನಂಗೆ ಗೊತ್ತಿರ್ಲಿಲ್ಲ. ಸೊ ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ಸ್ ಸಿಸ್ಟರ್, ನನ್ನ ಈ ರೀತಿ ಮಾತಾಡಿದ್ರಿಂದ, ಆ ನೋವಿನ ನಾಲೆಜ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆ ನೋವಿನ ನಾಲೆಜ್ ಇರೋದ್ರಿಂದ ಈ ರೀತಿ ನೋವನ್ನ ನನ್ಗೆ ಯಾರಿಗೂ ಮಾಡ್ಬಾರ್ದಂತ ಡಿಸೈನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನನಗೆ ಈ ಪಾಠ ಕಲ್ಸ್ಕೊಟ್ಟಿದ್ದೀನಿ ನೀವೇ. ನೀವ್ ಈ ರೀತಿ ನನ್ನ ನೋಯಿಸದೇ ಇದ್ರೆ ಆ ನೋವಿನ ಇದು ಎಷ್ಟು ದೊಡ್ಡದ, ನನಗೆ ತೀವ್ರತೆ ಎಷ್ಟು ದೊಡ್ಡದ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ನನ್ಗೆ ಗೊತ್ತಾಗ್ತಾ ಇದ್ರೆ ಬೇರೆಯವ್ರನ್ನ ಕೂಡ ನಾನು ಹಂಗೆ ಮಾತಾಡ್ಬಿಡ್ತಿದ್ದೆ. ಆದ್ರೆ ನೀವ್ ಹೇಳ್ಕೊಟ್ಟಿದ್ರಿಂದ ನನಗೆ ಆ ನೋವಿನ ನಾಲೆಜ್ ಬಂತು. ಕ್ರಿಸ್ತನ ಹೆಸರು ಸರ್ ಇದೆ, ಇದೊಂದು ಎಕ್ಸಾಂಪಲ್ ಅಷ್ಟೇ. ದೇವ್ರು ನಮ್ಗೆ ಈ ರೀತಿ ನಾಲೆಜ್ ಕೊಡೋದು ಕಲ್ಸುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಈ ಎಕ್ಸ್ಪೀರಿಯನ್ಸ್ ಏನಕ್ಕೆ ನಡೆಸ್ತಾರೆ ಅಂದ್ರೆ, 1000 ವರ್ಷ ಆಳ್ವಿಕೆಯಲ್ಲಿ ದೇವ್ರ ಲೋಕದ ಜನರೆಲ್ಲ ದೇವ್ರ ಮಕ್ಕಳ ಹತ್ರ ದೇವ್ರು ತಂದ್ಕೊಡ್ಬೇಕಾದ್ರೆ, ಒಂದ್ ವ್ಯಕ್ತಿ ಆತನ ಪಾಪವನ್ನ ಬಿಡಕ್ಕೆ ಕಷ್ಟ ಪಡ್ತಿರ್ಬೇಕಾದ್ರೆ, ನಾನು ಹೋಗ್ಬಿಟ್ಟು ದಡ ಬಿಡ ಅಂತ ಹಿಂಗ್ ಮಾಡು ಹಂಗ್ ಮಾಡು ಇದನ್ ಬಿಡು ಗೊತ್ತಿಲ್ವಾ ನಿಂಗೆ ಅಂತ ಮಾತಾಡ್ಬಿಟ್ರೆ ಹೆಂಗಿರುತ್ತೆ? ಆ ನೋವು, ಆ ಕಷ್ಟವನ್ನ ಬಿಡ್ಸಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ, ಈ ಒಂದು ಬೆಳಗಿನತೆಯಿಂದ ಹೊರಡಕ್ಕೆ ನಾನು ಎಷ್ಟು ಜಯಿಸಕ್ಕೆ ನಾನು ಎಷ್ಟೆಷ್ಟಾಗಲ್ಲ ಅನುಭವಿಸ್ತೆ. ಆ ಎಕ್ಸ್ಪೀರಿಯನ್ಸ್ ನನಗೆ ಎಷ್ಟು ದೊಡ್ಡದಾಗಿತ್ತು, ಅದೇ ಎಕ್ಸ್ಪೀರಿಯನ್ಸ್ ಇವ್ನ್ ಬೇಕು. ನಾನು ನಿಧಾನವಾಗಿ, ನಾನು ತಾಳ್ಮೆಯಿಂದ ಅಲ್ವಾ, ಹೇಗಾದ್ರೆ ಏನ್ ಮಾಡ್ಬೇಕು, ಕ್ರಿಸ್ತನಲ್ಲಿ ನಡೆಸ್ಬೇಕಂತ ಭಾವನೆಯಿಂದ ಕೇರ್ಫುಲ್ ಆಗಿ ನಡ್ಸ್ಕೊಂಡು ಹೋಗ್ಬೇಕಂತ ಪಾಠವನ್ನ ನಾವ್ ಇಲ್ಲಿ ಕಲ್ತಿದ್ರೆ ಮಾತ್ರ ಅಲ್ಲಿ ಅಪ್ಲೈ ಮಾಡಕ್ಕಾಗುತ್ತೆ. ಇದೆಲ್ಲ
ದೇವ್ರೇನ್ ಮಾಡ್ತಾ ಇದಾರೆ ಇವತ್ತು ನಮಗೆ ಕಲಿಸ್ಕೊಡ್ತಾ ಇದಾರೆ ಎಕ್ಸ್ಪೀರಿಯನ್ಸ್ ಅಲ್ವಾ. ಈ ಎಕ್ಸ್ಪೀರಿಯನ್ಸ್ ಏನ್ ಮಾಡುತ್ತಂದ್ರೆ ಹೋಪ್ ಅಂದ್ರೆ ನಿರೀಕ್ಷೆಯನ್ನ ಕೊಡುತ್ತೆ. ಎಂತ ನಿರೀಕ್ಷೆ ಕೊಡುತ್ತೆ? ಈ ನಿರೀಕ್ಷೆ ಅನ್ನೋದು ಏನಪ್ಪಾ ನಿರೀಕ್ಷೆ ಗೊತ್ತಾ? ಒಳ್ಳೆ ಹೋರಾಟವನ್ನ ಹೋರಾಡಿದೀನಿ, ನನಗೋಸ್ಕರ ಜೀವ ಕಿರೀಟ ಇಡಲ್ಪಟ್ಟಿದಂತ ಮಾತು ಈ ನಿರೀಕ್ಷೆಯಲ್ಲಿ ಬರುತ್ತೆ. ಅಲ್ಲಿವರೆಗೂ ನಮ್ಮಲ್ಲಿ ಈ ಮಾತು ಬರಲ್ಲ. ಯಾವಾಗ ಉಪದ್ರವದಲ್ಲಿ ನಾವು ಸಂತೋಷವಾಗಿದ್ದೋ, ಯಾವಾಗ ನಾವು ತಾಳ್ಮೆಯಿಂದ ಇದ್ದೋ, ಅನುಭವಗಳ ಕ್ರಿಸ್ತನ ದಾರಿಯಲ್ಲಿ ನಡೆಯುವಂತ ಅನುಭವನ ಕಲಿತಾ ಇರ್ತೀವೋ, ಕೊನೆಗೆ ಒಂದು ನಿರೀಕ್ಷೆ ಬರುತ್ತೆ ನಮ್ಗೆ. ಆ ನಿರೀಕ್ಷೆ ನಮ್ಗೆ ಏನ್ ಹೇಳಿರುತ್ತಂದ್ರೆ ನಮ್ಮನ್ನ ದೃಢತೆ ಮಾಡುತ್ತೆ. ನೀನು ಒಳ್ಳೆ ಹೋರಾಟವನ್ನ ಹೋರಾಡಿದ್ಯಾ, ನಿನಗೆ ಕಿರೀಟ ಇಡಲ್ಪಟ್ಟಿದೆ ಅಂತ ಒಂದು ದೃಢತೆ ಬರುತ್ತೆ. ಆ ನಿರೀಕ್ಷೆ ಈ ರೀತಿ ನಂಗೆ ಮಾತಾಡುತ್ತೆ. ಬದಲಾಗಿ ಹಿಂಗ್ ಮಾತಾಡಲ್ಲ, ನಾನು ಓಡಿದಿನೋ ಇಲ್ವೋ, ಕಿರೀಟ ಇದೆಯೋ ಇಲ್ವೋ, ನಾನು ಎಲ್ಲಿದ್ದೀನೋ ಇಲ್ವೋ, ಆ ರೀತಿ ಎಲ್ಲ ಬರಲ್ಲ. ಈ ನಿರೀಕ್ಷೆ ಯಾವಾಗ ಬರುತ್ತೆ, ಈ ಹೋಪ್ ಯಾವಾಗ ಬರುತ್ತಂದ್ರೆ ಈ ದಾರಿನ ದಾಟ್ಕೊಂಡ್ ಬಂದಿದ್ರೆ. ಆದ್ರಿಂದ ದೇವ್ರ ಮಕ್ಳು ನೋಡ್ರಿ, ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆದಂತ ಒಂದು ವಿಷಯವನ್ನ ದೇವ್ರು ನಮ್ಗೆ ತಿಳಿಸ್ಕೊಡ್ತಾ ಇದ್ರೆ ಅಲ್ವಾ. ಸೊ ಅದರಿಂದ ಕ್ರಿಸ್ತನ ಈ ಒಂದು ನಿರೀಕ್ಷೆ ಅಂತ ವಿಷಯ ಬಂದಾಗ, ಈ ನಿರೀಕ್ಷೆಯ ಸಮಯದಲ್ಲಿ ಬ್ರದರ್ ಇಲ್ಲಿ ಒಂದು ಪಾಯಿಂಟ್ ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಾರೆ ಅಂದ್ರೆ, ಈ ನಿರೀಕ್ಷೆಯ ಸಮಯದಲ್ಲಿ ನಾವು ಬಿಗಿನಿಂಗ್ ಅಲ್ಲಿ ತಾಳ್ಮೆ ಐತ್ ನೋಡ್ರಿ, ಆ ತಾಳ್ಮೆ ಗುಣ ಇನ್ನೂ ಡೆವಲಪ್ ಆಗಿರುತ್ತೆ. ಈ ನಿರೀಕ್ಷೆಯ ಸಮಯದಲ್ಲಿ ನಮ್ಗೆ ಅನುಭವ ಐತ್ ನೋಡ್ರಿ, ಆ ಅನುಭವ ಇನ್ನೂ ಡೆವಲಪ್ ಆಗಿರುತ್ತೆ. ಈ ಡೆವಲಪ್ಮೆಂಟ್ ಅಲ್ವಾ. ಕ್ರಿಸ್ತನ ಸಾರೂಪ್ಯ ಅನ್ನೋದ್ರೆ ಅಂದ್ರೆ ಸುಮ್ನೆ ಎಲ್ಲ ಕ್ರಿಸ್ತನ ಪ್ರೀತಿಯ ಸರಸರಿ ಇದೆ. ಅದು ಕ್ರಮೇಣ ಬೆಳೆದು 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 ನಾವ್ ಎಷ್ಟು ತಾಳ್ಮೆಯಾಗಿರ್ತೀವೋ ಅಷ್ಟು ಬೆಳೆಯುತ್ತೆ. ಎಷ್ಟು ಅದು ಅನುಭವನ ಪಾಠವನ್ನ ಕಲಿತೀವೋ ಅಷ್ಟು ಬೆಳೆಯುತ್ತೆ. ಅದಕ್ಕೆ ಎಷ್ಟು ಉಲ್ಲಾಸವಾಗಿರ್ತೀವೋ ಅಷ್ಟು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯತೆಗಳಿರುತ್ತೆ. ಎಷ್ಟು ಕಷ್ಟವನ್ನ ಅನುಭವಿಸ್ತೀವಿ ಮನಸ್ಸಲ್ಲಿ, ಯಾಕಪ್ಪ ಬೇಕು, ಅಯ್ಯೋ ಈ ಕಷ್ಟ ಅಂದ್ರೆ ಅಷ್ಟು ನಮ್ಗೆ ಡೌನ್ ಆಗ್ಬಿಡುತ್ತೆ. ಆ ಸಂತೋಷ ಇಲ್ಲದಿದ್ರೆ ಈ ಪಾಠಗಳನ್ನ ಕಲಿಯಕ್ಕೆ ಸಾಧ್ಯತೆಗಳೇ ಇರಲ್ಲ. ಆದ್ರಿಂದ ದೇವ್ರ ಮಕ್ಕಳು ಇದನ್ನ ನಾವು ಏನ್ ಮಾಡೋಣ, ಮನಸ್ಸಲ್ಲಿ ಯಾವಾಗ್ಲೂ ಇಟ್ಕೊಳ್ಳೋಣ. ಯಾವಾಗ್ಲೂ ಅಂದ್ರೆ ಈ ಒಂದು ತಾಳ್ಮೆ, ಅನುಭವ, ನಿರೀಕ್ಷೆ ಒಟ್ಟೊಟ್ಟಿಗೆ ನಮ್ಮಲ್ಲಿ ಏನ್ ಮಾಡ್ಬೇಕು, ಬೆಳೆಯುವಂತ ಹಂತಗಳಾಗಿರ್ಬೇಕು. ಇದು ಮೂರು ಒಟ್ಟಾಗಿ ಡೆವಲಪ್ಮೆಂಟ್ ಆಗಿ ನಿಂತಿರ್ಬೇಕು. ಎಲ್ಲಿ ನಿರೀಕ್ಷೆ ಇರುತ್ತೋ ಆ ನಿರೀಕ್ಷೆಯಲ್ಲಿ ನಮ್ಮ ತಾಳ್ಮೆನು ನಮ್ಮಲ್ಲಿ ಇರ್ಬೇಕು, ನಮ್ಮ ಅನುಭವ ಕೂಡ ನಮ್ಮಲ್ಲಿ ಬೆಳೆದಿರ್ಬೇಕು. ಅವಾಗ ನಿರೀಕ್ಷೆ ಸಂಪೂರ್ಣವಾಗಿರುತ್ತೆ. ಹಾಗಿರೋದ್ರಿಂದ ದೇವ್ರ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ, ಇಂತಹ ಒಂದು ಡೆವಲಪ್ಮೆಂಟ್ ಆಗಿರುವಂತ ಒಂದು ವಿಷಯವನ್ನ ದೇವ್ರ ಏನ್ ಮಾಡ್ತಾ ಇದಾರೆ, ಕ್ರಿಸ್ತನ ಮೊದಲಿಗೆ ಮಾಡ್ತಾರೆ. ಇನ್ನು ಕೂಡ ಕ್ಲಿಯರ್ ಆಗಿ ಹೇಳ್ಬೇಕಾರೆ, ಸಾಲಮೋನ ಆಲಯವನ್ನ ಕಟ್ಬೇಕಾದ್ರೆ ಆ ಕಲ್ಲುಗಳನ್ನ ಅಲ್ಲೇ ಶೇಪ್ ಮಾಡಿ ತಗೊಂಬಂದು ಆಲಯದಲ್ಲಿ ಫಿಕ್ಸ್ ಮಾಡಿದ ರೀತಿಯಲ್ಲಿ ಈ ಒಂದು ಕಲ್ಲು, ಈ ಕಲ್ಲು ಹೇಗಿದೆ ಅಂದ್ರೆ ತನ್ನನ್ನ ಒಡೆಯೋದಿಕ್ಕೆ, ತನ್ನನ್ನ ಪೀಸ್ ಮಾಡೋದಕ್ಕೆ, ತನ್ನ ಶೇಪ್ ಮಾಡೋದಕ್ಕೆ ಒಪ್ಪಿಸ್ಕೊಟ್ಟಿದೆ. ಈ ಕಲ್ಲು ಸಂತೋಷವಾಗಿ ಒಪ್ಪಿಸ್ಕೊಟ್ಟಿದೆ, ಉಪದ್ರವಕ್ಕೆ ಸಂತೋಷವಾಗಿ ಒಪ್ಪಿಸ್ಕೊಟ್ಟಿದೆ. ಆ ಕಲ್ಲನ್ನ ಶೇಪ್ ಮಾಡ್ತಾ ಇರ್ಬೇಕಾದ್ರೆ ತಾಳ್ಮೆಯಾಗಿತ್ತು. ಆ ಕಲ್ಲನ್ನ ಶೇಪ್ ಮಾಡೋ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ನ ಕಲಿತು. ಆ ಕಲ್ಲು ಸಂಪೂರ್ಣವಾಗಿ ಒಂದು ಶೇಪ್ ಬಂದ್ಬಿಡ್ತು. ಆ ಶೇಪ್ ಏನ್ ಹೇಳುತ್ತಂದ್ರೆ, ನಿನಗೆ ದೇವರ ಆಲಯದಲ್ಲಿ ಸ್ಥಾನವಿದೆ ಅಂತ ಹೇಳ್ತೇವೆ. ಅದೇ ನಿರೀಕ್ಷೆ. ನೀನು ದೇವರ ಆಲಯಕ್ಕೆ, ದೇವರ ಮಗನಾಗಿರೋದಕ್ಕೆ, ದೇವರ ಮಗನ ಮೊದಲಿಗೆ ಆಗೋದಕ್ಕೆ ಸಂಪೂರ್ಣ ಯೋಗ್ಯನಾಗಿದೆ ಅಂತ ಒಂದು ಮೈಂಡ್ ಬರುತ್ತೆ. ಅದು ನಿರೀಕ್ಷೆ. ಕ್ರಿಸ್ತನ ಪ್ರೀತಿಯ ಸರಸರಿದೆ, ಆ ಒಂದು ನಂಬಿಕೆನ ಎದುರು ನೋಡಿ ಕಾಯುವಂತ ಒಂದು ಭಾಗವಾಗಿ ಕೊನೆಯದಾಗಿರುತ್ತೆ. ಸೊ ಇನ್ನು ಕೂಡ ತುಂಬಾ ಪಾಠ ಇದೆ, ತುಂಬಾ ವಿಷಯಗಳಿದೆ. ಆದ್ರಿಂದ ದೇವರ ಮಕ್ಕಳು ಕ್ರಿಸ್ತನಿಗೋಸ್ಕರ ಬಾಧೆಗಳನ್ನ ಅನುಭವಿಸೋದಕ್ಕೆ ಮೊದಲು ಬರೋಣ. ಅನುಭವಿಸುವಾಗ ಅದರಲ್ಲಿ ಉಲ್ಲಾಸವಾಗಿರೋಕ್ಕೆ ಪ್ರಯತ್ನ ಪಡೋಣ. ಆ ಸಂತೋಷವಾಗಿ ಉಲ್ಲಾಸವಾಗಿರುವಂತ ವಿಷಯ, ಉಪದ್ರವಗಳಲ್ಲಿ ಸಂತೋಷವಾಗಿ ಉಲ್ಲಾಸವಾಗಿರುವಂತ ವಿಷಯ ನಮಗೆ ತಾಳ್ಮೆಯನ್ನ, ಅನುಭವವನ್ನ, ನಿರೀಕ್ಷೆಯನ್ನ ಹುಟ್ಟಿಸುವಂತದ್ದಾಗಿರುತ್ತೆ. ಆ ನಿರೀಕ್ಷೆ ಕ್ರಿಸ್ತನಿಗೆ ಮೊದಲನೇ ಆಗಿರುವಂತ ನಿರೀಕ್ಷೆ, ದೇವರ ಮಕ್ಕಳು ಆಗಿದಿರ ಅಂತ ನಿರೀಕ್ಷೆ ನಮ್ಮನ್ನ ಕೊಡುತ್ತೆ. ಅದರಿಂದ ಆ ನಿರೀಕ್ಷೆನ ಗೊತ್ತು ಮಾಡಿಕೊಂಡು, ಹಿಂದಿನದನ್ನ ಮರೆತು ಮುಂದಿನದನ್ನ ಗೊತ್ತು ಮಾಡ್ಕೊಂಡು ನಾವು ಆ ಬಿರುದನ್ನ ಹೇಗಾದ್ರೂ ಹೊಂದ್ಬೇಕಂತ ಏನ್ ಮಾಡೋಣ, ಹೊಡೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ದೇವ್ರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸೊ ನಾನು ಯಾವಾಗಲೂ ಪವರ್ ಪಾಯಿಂಟ್ ಹಾಕ್ತಿದ್ದೆ. ಇವತ್ತು ಪವರ್ ಪಾಯಿಂಟ್ ಅದು ಪ್ರಿಪೇರ್ ಮಾಡಿದ್ದೆ, ನನ್ನ ಮೊಬೈಲ್ ಇಂದ ಹಾಕಕ್ಕಾಗಲಿಲ್ಲ. ಮೇ ಬಿ ನಿಮ್ಗೆ ಅರ್ಥವಾಗಿದೆಯೋ, ಎಷ್ಟು ಅರ್ಥವಾಗಿದೆಯೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಓಕೆ, ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಮಾತಾಡ್ಬೇಕು ಅನಿಸ್ತಾ ಇದೆಯಾ? ಯಾರಾದ್ರೂ ಪಾಠದ ಬಗ್ಗೆ ಮಾತಾಡಿದ್ರೆ ಮಾತಾಡಿ. ಪಾಯಿಂಟ್ಗಳು ಚೆನ್ನಾಗಿತ್ತು ಬ್ರದರ್. ಅದು 3 ಪಾಯಿಂಟ್ಗಳು ನೀವ್ ಹೇಳಿರ್ತಕ್ಕಂಥದ್ದು, ಅದು ಸ್ವಲ್ಪ ಮನಸ್ಸಿಗೆ ಬಹಳ ತುಂಬಾ ಒಂದು ಸಂತೋಷ ಕೊಟ್ಟಿತ್ತು. ಅದರಲ್ಲಿ ಆಳವಾದ ವಿಷಯಗಳನ್ನು ಕ್ರಿಸ್ತನು ಅನುಭವಿಸಿರುವಂತದ್ದು, ಪೌಲನು ತನ್ನ ಜೀವಿತದಲ್ಲಿ ಅನುಭವಿಸಿರ್ತಕ್ಕಂಥದ್ದು ಇವತ್ತು ನಮಗ ಅವ್ರು ಹೇಳ್ಕೊಟ್ಟಿದ್ದಾರೆ. ನಿಮ್ಮ ಜೀವಿತದಲ್ಲಿ ಕೂಡ ಈ ರೀತಿಯಲ್ಲಿ ಆಗ್ತದೆ.
ಉಪದ್ರವಗಳು ಬರ್ತವೆ, ಅದರಿಂದ ಉಪದ್ರವದಿಂದ ತಾಳ್ಮೆ ಹುಡ್ತದ, ತಾಳ್ಮೆಯಿಂದ ನಿಮ್ಗೆ ಅನುಭವ ಉಂಟಾಗ್ತದೆ, ಅನುಭವದಿಂದ ನೀವು ನಿರೀಕ್ಷೆಯನ್ನು ಹೊಂದ್ಕೊಂಡು ಕ್ರಿಸ್ತನ್ ರಾಜ್ಯದಲ್ಲಿ ಸೇರ್ಬೋದು ಅಂತಕ್ಕಂಥ ವಿಷಯನ ಪೌಲನು ಬಹಳ ವಿಸ್ತಾರವಾಗಿ ಅದನ್ನ ಬರ್ದಿರ್ತಕ್ಕಂಥ ಸಂಗತಿ ಇವತ್ತು ಹೇಳಿದ್ರೆ ನಮಗೆ ಮನಸ್ಸಿಗೆ ಬಹಳ ಒಂದು ಸಂತೋಷ ಆಯ್ತು ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ಓಕೆ, ಸೊ ನಿಮ್ಮ ಒಂದು ಪಾಯಿಂಟ್ ಕೂಡ ಇದು ಮಾಡಬಹುದು. ಅಂದ್ರೆ ಈ ಪಾಯಿಂಟ್ ಅಲ್ಲಿ ಈ ತರ ಒಂದು ವಿಷಯ ಕೂಡ ಇದೆ, ನಾನು ಈ ತರ ಥಿಂಕ್ ಮಾಡಿದ ಕೂಡ ಶೇರ್ ಮಾಡಬಹುದು ಅಲ್ವಾ? ಓಕೆ, ಹೇಗಾದ್ರೆ ಸಮಯ ಈಗ ಜಾಸ್ತಿ ಆಗ್ಬಿಡ್ತು. ಓಕೆ, ಬೇರೆ ಯಾರಾದ್ರೂ ಇದ್ದೀರಾ? ಹೌದು ಬ್ರದರ್. ಅಂದ್ರೆ ಕೆಲವೊಮ್ಮೆ ನಮ್ಗೆ ಇದೆಲ್ಲ ತಿಳ್ಕೊಂಡಿರ್ತೀವಿ ಬ್ರದರ್, ಆದ್ರೂ ಕಷ್ಟ ಸಂಕಟ ಬಂದಾಗ, ಹಿಂಸೆ ಅಥವಾ ಏನಾದ್ರೂ ಯಾವುದೇ ಇಶ್ಯೂಸ್ ಬಂದಾಗ ನಮ್ಗೆ ತಕ್ಷಣ ಏನ್ ಮಾಡ್ಬಿಡ್ತೀವಿ, ಬೇಜಾರ್ ಮಾಡ್ಕೊಂಡ್ಬಿಡ್ತೀವಿ ಅಥವಾ ನೋವು ಮಾಡ್ಕೋತೀವಿ. ನಮಗ್ ಗೊತ್ತಿದೆ ನಿಮ್ಗೆ ಸಹಿಸಲಾರದಂತಹ ಶೋಧನೆ ಕೊಡುವುದಿಲ್ಲ, ಕೊಟ್ರು ಅದು ತಪ್ಪಿಸ್ಕೊಳ್ಳೋ ಮಾರ್ಗ ಕೊಡ್ತೀವಿ ಅಂತ ಅಭಯ ಕೊಟ್ಟಿದ್ರು ಸಹ ನಮ್ಗೆ ಅದನ್ನ ನಾವು ತಕ್ಷಣಕ್ಕೆ ಅದು ತಿಳ್ಕೊಳ್ಳೋದಿಲ್ಲ. ಆದ್ರೆ ಅದ್ ನಾವು ಕಲ್ತು ಅದರಿಂದ ಶಿಕ್ಷೆನೋ ಅಥವಾ ಅನುಭವನೋ ಅಥವಾ ಅದರಿಂದ ಏನಾದ್ರೂ ನಮಗೆ ಅನುಕೂಲನೋ ಅಥವಾ ಅನಾನುಕೂಲನೋ ಏನೋ ಒಂದು ಪಾಠನ ನಾವು ಕಲ್ತ್ಕೊಂಡ್ರೆ ಆಮೇಲೆ ಗೊತ್ತಾಗುತ್ತೆ ಅದರಿಂದ ಎಷ್ಟು ಸಂತೋಷ ಅಥವಾ ಸಮಾಧಾನ ಅನುಭವ ಸಿಕ್ಕಿದಾಗ ಮುಂದೆ ನಡ್ಕೊಳ್ಳೋದಕ್ಕೆ ನಮ್ಗೆ ಅದು ತುಂಬಾ ಅನುಕೂಲ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಬ್ರದರ್. ಅದು ಈ ಎಲ್ಲಾ ಬಂದಿದ್ದು ನಮ್ ಒಳ್ಳೇದಕ್ಕೆ ಅಂತ ನಾವು ಒಂದ್ಸರಿ ಯೋಚನೆ ಮಾಡಿದ್ರೆ ಅದನ್ನ ನಾವು ಒಳ್ಳೆ ರೀತಿಲೇ ತಗೋಬಹುದು ಅಂತ ಅನ್ನಿಸ್ತದೆ. ಓಕೆ ಅಮ್ಮ, ಥ್ಯಾಂಕ್ ಯು. ಸತ್ಯ ನೋಡ್ಬೇಕಾದ್ರೆ ನೀವು ಹೇಳಿದಂತ ಪಾಯಿಂಟ್ ತುಂಬಾ ಕ್ಲಿಯರ್ ಅಂತ ಒಂದು ಪಾಯಿಂಟ್. ಖಂಡಿತವಾಗ್ಲೂ ನಾವು ಸಬ್ಜೆಕ್ಟ್ ಮಾತಾಡೋದ್ರಲ್ಲಾಗ್ಲಿ, ಸಬ್ಜೆಕ್ಟ್ ಕೇಳೋದ್ರಿಂದಾಗ್ಲಿ, ಅದೇ ಸನ್ನಿವೇಶನ ಒಳಪಟ್ಟಾಗ ನಮ್ಮ ಗುಣಗಳು ಅದೇ ರೀತಿಯಾಗಿ ಹೌದಪ್ಪ ತುಂಬಾ ಸಂತೋಷವಾಗಿ ಅನ್ನೋದು ಖಂಡಿತ ಇರೋದಿಲ್ಲ. ಬಟ್ ನಮ್ಮ ನಂಬಿಕೆಯಲ್ಲಿ ಆ ಒಂದು ಬದಲಾವಣೆ ಆಗಿರ್ಬಾರ್ದು. ಒಂದ್ ವೇಳೆ ನನಗೆ ಆ ನೋವು ತುಂಬಾ ಹೆಚ್ಚಾಗಿರೋದ್ರಿಂದ ತುಂಬಾ ನೋವಾಗ್ಬೋದು, ಮನಸ್ಸಿಗೂ ಕೂಡ ನೋವಾಗ್ಬೋದು, ಈ ತರ ನೋವಾ ಅಂತ. ಆದ್ರೆ ಇರ್ಲಿ, ಆ ನೋವು ಇದೆ ಅಂತ ಗೊತ್ತು. ಆದ್ರೆ ನಂಬಿಕೆ ಅಂದ್ರೆ ಏನ್ ನಂಬಿಕೆ ಇಲ್ಲ, ಇದು ಏನೋ ಬಂದ್ಬಿಟ್ಟಿದೆ ನನಗೆ, ದೇವ್ರಿಗೆ ಇದಕ್ಕೂ ಸಂಬಂಧನೇ ಇಲ್ಲ, ನನ್ನ ಲೈಫಲ್ಲಿ ಏನೋ ಆಗ್ಬಿಟ್ಟಿದೆ, ನಾನು ಏನೋ ಆಗ್ಬಿಡ್ತೀನಿ, ಅದನ್ನ ಆ ರೀತಿ ಮನಸ್ಸು ಬರಬಾರ್ದು. ಆದ್ರೆ ಬದಲಾಗಿ ದೇವರೇ ಅನುಮತಿ ಮಾಡಿದ್ರೆ, ದೇವ್ರ ಒಳ್ಳೇದಕ್ಕೋಸ್ಕರ ಅನುಮತಿ ಮಾಡಿದ್ರೆ, ದೇವರ ಚಿತ್ತಕ್ಕೆ ಒಳಪಡಿಸ್ಕೊಡೋಣ ಅನ್ನುವಂತ ಭಾವನೆ ಬೆಳೆಸ್ಕೊಂಡಾಗ ಅದು ದೊಡ್ಡದಾಗಿ ನಮ್ಗೆ ಕಾಣಿಸ್ಕೊಳ್ಳಕ್ಕೆ ಸ್ವಲ್ಪ ಕಡಿಮೆ ಆಗ್ಬೋದು. ಒಳ್ಳೆ ಪಾಯಿಂಟ್ ಹೇಳಿದ್ರೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಇನ್ನು ಹೆಚ್ಚಾಗಿ ನಾನೊಂದು ಫೈನಲ್ ಆಗಿ ನಮ್ಗೊಂದು ಪಾಯಿಂಟ್ ಅಲ್ಲಿ ಹೇಳ್ಬಿಡ್ತೀನಿ. ನೀವು ಇಷ್ಟೆಲ್ಲ ನೀವು ಒಂದು ಪಾಯಿಂಟ್ ಹೇಳಿದಾಗ ನನಗೆ ಮನಸ್ಸಲ್ಲಿ ಬಂದಿತ್ತು. ಮಗಾ ಪರಿಶುದ್ಧವಾದಂತ ವಾಗ್ದಾನ, ದೇವರ ಮಹೋನ್ನತವಾದಂತ ವಾಗ್ದಾನಗಳು. ದಯವಿಟ್ಟು ನಿಮ್ಮ ಹತ್ರ ಯಾವ್ದು ಪುಸ್ತಕಗಳು ಇದ್ರೆ ಓದ್ರಿ. ಇದೆಯಾ, ಕನ್ನಡದಲ್ಲಿ ಇದೆಯಾ ವಾಗ್ದಾನಗಳು? ಇದೆ ಬ್ರದರ್, ಅತ್ಯಂತ ಶ್ರೇಷ್ಠ ಅಮೂಲ್ಯ ವಾಗ್ದಾನಗಳು. ದಯವಿಟ್ಟು ನಾನು ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ, ದೇವರ ವಾಗ್ದಾನಗಳು ಒಂದ್ಸರಿ ಓದ್ಬಿಟ್ಟು, ನಮ್ಮ ತಂದೆಯಾದ ದೇವರೇ ನಮ್ಮ ಹತ್ರ ಮಾತಾಡ್ತಾರೆ, ಈ ಮಾತನ್ನ ಹೇಳಿದ್ರ ಅನ್ನೋ ರೀತಿಯಲ್ಲಿ ಅದನ್ನ ಗ್ರಹಿಸ್ಕೊಳ್ಳಿ, ಇಟ್ಕೊಳ್ರಿ. ಕೆಲವೊಂದು ಸನ್ನಿವೇಶಗಳಲ್ಲಿ ನೀವು ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕೂಡ ದೊಡ್ಡ ಒಂದು ಸಮಾಧಾನವನ್ನ ಕೊಡುತ್ತೆ. ಅದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ದೇವ್ರ ಮಕ್ಕಳು ಅದನ್ನ ಫಾಲೋ ಮಾಡಿ, ಅದೊಂದು ವಿಷಯ. ಸೊ ಥ್ಯಾಂಕ್ ಯು ಅಮ್ಮ, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಓಕೆ, ಬೇರೆ? ಹಲೋ ಶ್ರೀಕಾಂತ್ ಸರ್, ದೇವ್ರಲ್ಲಿ ಅಂದ್ರೆ ದೇವ್ರ ಹೇಳಿದಾರ, ನಿಮ್ಗೆ ಎಷ್ಟ ಸಂಕಟ ಈ ಲೋಕದಲ್ಲಿ ಉಂಟಾದ್ರೂ ಅವನ್ನೆಲ್ಲ ಜಯಿಸ್ಕೊಳ್ರಿ. ಅಂದ್ರೆ ಅದನ್ನ ನಾವು ಈ ಲೋಕದಲ್ಲಿ ಜಯಿಸ್ಲೇಬೇಕು ಸರ್. ಸಮಸ್ಯೆಗಳು, ಕಷ್ಟಗಳು, ನೋವುಗಳು ಅವನ್ನ ಎದುರಿಸ್ಲೇಬೇಕು. ದೇವ್ರು ಹೇಳಿದ ಪ್ರಕಾರ ನಮ್ಮ ಹಿಂದೆ ಬರ್ಲಿಕ್ಕೆ ಮನ್ಸಿದ್ರೆ ನಮ್ಮ ಸೆಲ್ವೆನ ಹೊತ್ಕೊಂಡು ನಮ್ಮ ಹಿಂದೆ ಬರ್ರಿ ಅಂತಂದು. ಹಾಗೆ ಅದನ್ನೆಲ್ಲ ಈಗ ಅದನ್ನ ಕೇಳ್ತದೆ ಅಂದ್ರೆ ಕರೆಕ್ಟ್ ಇದ್ರಲ್ಲ. ಎಸ್ ಖಂಡಿತವಾಗ್ಲು. ಸೊ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೂ ನೀವೇನ್ ಮಾಡ್ರಿ, ಅವುಗಳನ್ನ ದೃಢವಾಗಿ ಅದೇ ದಾರಿಯಲ್ಲಿ ಹೋಗಿದ್ದೀನಿ. ನಾನು ಕೂಡ ಏನ್ ಮಾಡಿದ್ದೀನಿ, ಲೋಕವನ್ನ ಜಯಿಸಿದೀನಿ ಅಂತ ಕರ್ತನಾದ ಯೇಸು ಕ್ರಿಸ್ತನ ಮಾತು ಕೂಡ ನಮಗೆ ಮುಂದೆ ಇದೆ. ಆದ್ರಿಂದ ಸ್ವಲ್ಪ ಸರಸರಿದೆ ಎಲ್ಲ ವಿಷಯಗಳ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಗೊತ್ತಿಲ್ಲ ದೇವರ ನಡೆಸುವಿಕೆ ಹೇಗಿರುತ್ತೆ ಅಂದ್ಬಿಟ್ಟು. ಯಾಕಂದ್ರೆ ಎಲ್ರಿಗೂ ಒಂದೇ ರೀತಿ ಇರಲ್ಲ ಕಷ್ಟಗಳು, ಕರೆಕ್ಟ್ ಅಲ್ವಾ? ನಿಮ್ಮಲ್ಲಿ ನೀವು ಪಡ್ತಾರಂತ ಕಷ್ಟ ನಾನ್ ಪಡ್ತಾ ಇಲ್ಲ, ನಾನ್ ಪಡ್ತಾರಂತ ಕಷ್ಟ ನಿಮ್ಗೆ ಯಾರು ಗೊತ್ತಿಲ್ಲದೆ ಇರ್ಬೋದು, ನೀವು ಪಡ್ತಾರಂತ ಕಷ್ಟ ಅದ್ರ ಬಗ್ಗೆ ಅರಿವೇ ಇಲ್ದಿರ್ಬೋದು ನನಗೆ. ಆದ್ರೆ ನಾವೆಲ್ಲ ದೇವರ ಕಂಟ್ರೋಲ್ ಅಲ್ಲಿ ಇದ್ದೀವಿ. ನಮಗೆ ಏನೇನ್ ಬೇಕು ಅಂತ ದೇವ್ರು ನಮಗೆ ಪಾರ್ಟ್ ನ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಆದ್ರಿಂದ ಸ್ವಲ್ಪ ಸರಿ, ಒಂದ್ ವೇಳೆ ಕೆಲವರು ತುಂಬಾ ಕಷ್ಟದಲ್ಲಿ ಇರ್ಬೋದು, ಕೆಲವರಿಗೆ ಇನ್ನ ಮುಂದೆ ಇರ್ಬೋದು, ಅದು ಇನ್ನು ಬರ್ದೇ ಇರ್ಬೋದು. ಇವತ್ತು ಚೆನ್ನಾಗಿರ್ಬೋದು, ಆ ಸಮಸ್ಯೆ ಅನ್ನುವಂತ ಭಾಗ ದೇವ್ರು ಮುಂದೆ ಇಟ್ಟಿರ್ಬೋದು. ಇಲ್ಲ ಈಗ ಇವ್ರಿಗೆ ಬೇಡ, ಸ್ವಲ್ಪ ದಿನ ಆಗ್ಲಿ ಅಲ್ಲಿ ಕೊಡೋಣ ಅಂತ, ಇನ್ನೂ 1 ವರ್ಷ ಬಿಟ್ಟು ಅಲ್ಲಿ ಸಮಸ್ಯೆ ಕೊಡೋಣ ಅಂದ್ಬಿಟ್ಟು. ಆದ್ರಿಂದ ಇವತ್ತು ನಾವು ಅದನ್ನ ಚೆನ್ನಾಗಿ ಬೆಳ್ಕೊಂಡಿದ್ರೆ ಅವತ್ತು ಬರುವಂತ ವಿಷಯಗಳಲ್ಲಿ ಆ ಭರವಸೆ, ನಂಬಿಕೆ, ದೇವರ ಒಂದು ವಿಷಯದಲ್ಲಿ
ಕ್ರಿಸ್ತನಿಗೋಸ್ಕರ ಕಷ್ಟಪಡೋದನ್ನ ನಾವು ಸಂತೋಷವಾಗಿ ಅಂಗೀಕರಿಸೋಕೆ ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು. ಓಕೆ, ಬೇರೆ ಯಾರಾದ್ರು? ಬ್ರದರ್, ಈಗ ನಮ್ದೇನು ತಪ್ಪಿರಲ್ಲ, ಜನ ಮಾತಾಡ್ತಾರೆ. ಯಾಕೆಂದ್ರೆ ಯೇಸು ಕ್ರಿಸ್ತರದ್ದು ಏನ್ ತಪ್ಪಿರಲ್ಲ, ಅವ್ರು ಒಳ್ಳೆ ಕಾರ್ಯನೇ ಮಾಡ್ತಾ ಇರ್ತಾರೆ. ಅದು ಅವ್ರಿಗೆ ವಿರುದ್ಧವಾಗಿ ಮಾಡ್ತಾರೆ. ಅಂದ್ರೆ ನಮಗೂ ಹಂಗೆ ಅದ್ರ ಮಾತಾಡ್ತಾರೆ, ಆದ್ರೆ ಅವ್ರ ಮುಂದೆ ಏನು ಹೇಳಕ್ಕಾಗಲ್ಲ. ಸಹಿಸ್ಕೊಂಡ್ ಬಂದ್ಬಿಟ್ಟು ಮನೇಲಿ ಬಂದು ಇರೋದು, ಹಿಂಗ್ ಅನ್ಬಿಟ್ರಲ್ಲ ಅಂತ ಯೋಚನೆ ಮಾಡೋದು. ಒಂಥರ ಆಮೇಲೆ ಧರ್ಮಶಾಸ್ತ್ರ ಓದುವಾಗ, ಅಯ್ಯೋ ನಮ್ ದೇವ್ರು ಇಷ್ಟೆಲ್ಲ, ಯೇಸು ಕ್ರಿಸ್ತನ್ ಇಷ್ಟೆಲ್ಲ ನಮ್ ಸಹಿಸ್ಕೊಂಡ್ರು, ಯಾಕೆ ನಾನು ಮನ್ಸಲ್ಲಿ ಗುಣಗುಟ್ಬಿಟ್ನಲ್ಲ, ಅವ್ರ ಮುಂದೆ ಏನು ಹೇಳಕ್ಕಾಗ್ದಾರು ಹಿಂದೆ ಗುಣಗುಟ್ನಲ್ಲ, ಹಿಂದೆ ಮಾತಾಡಿದ್ರು ಒಂದೇ, ಮುಂದೆ ಮಾತಾಡಿದ್ರು ಒಂದೇ ಅಂತ ಯೋಚನೆ ಬಂದ್ಬಿಡ್ತದೆ ಬ್ರದರ್. ಓಕೆ ಮಿಸ್ಟರ್, ಇದು ಖಂಡಿತವಾಗ್ಲು, ಯಾಕಂದ್ರೆ ನೋಡ್ರಿ, ಯಾರಿಗೇ ಆಗ್ಲಿ ನಮ್ಗೆ ನಮ್ ಬಗ್ಗೆ ಮಾತಾಡಿದಾಗ ಅಲ್ಲ, ನೀವೆಲ್ಲ ಸಾಮಾನ್ಯವಾಗಿ ಕೆಲವರು ಒಳ್ಳೆ ಗುಣಗಳು ಬೆಳೆದಿದ್ರ ಅಂದ್ರೆ ನೀವ್ ಹೇಳಿದಂತ ಮಾತು, ಅಲ್ಲಿ ಏನು ನಾವು ಹೇಳಲ್ಲ, ಮನೆಗ್ ಬಂದು ನೋವಾಗುತ್ತೆ ಅಂದ್ರೆ ಇದು ಒಳ್ಳೆ ಒಂದು ಗುಣನೇ. ಆಕ್ಚುಲಿ ಏನಪ್ಪಾ ಅಂದ್ರೆ, ನಾವು ಕೆಲವೊಂದ್ ಟೈಮಲ್ಲಿ ಯಾರಾದ್ರೂ ಮಾತ್ರ ಅಲ್ಲೇ ಮಾತಾಡ್ಬಿಡ್ತೀವಿ, ಅಲ್ಲೇ ಉತ್ತರ ಕೊಟ್ಬಿಡ್ತೀವಿ. ಅವ್ರು ನಮ್ಮ ಮನಸ್ಸು ನೋಯಿಸ್ಬಿಟ್ರೆ ಅವ್ರ ಎರಡರಷ್ಟು ನೋಯಿಸ್ ಬಂದ್ಬಿಡ್ತೀವಿ, ಅದು ಬೇರೆ. ಬಟ್ ಅಲ್ಲೇನು ಮಾತಾಡಿಲ್ಲ ನೋಡಿ, ನೀವು ಏನು ಮಾತಾಡಿಲ್ಲ, ಆಯ್ತಪ್ಪ ಹೆಂಗ್ ಬೇಕಾರೆ ಹೇಳ್ಕೊಳ್ರಿ, ಆಯ್ತಮ್ಮ ಬಂದ್ಬಿಟ್ರಿ. ಮನೆಗ್ ಬಂದ ತಕ್ಷಣ ಅದು ನಿಮ್ಗೆ ಕಾಡ್ತಾ ಇರುತ್ತೆ, ಹಿಂಗ್ ಅನ್ಬಿಟ್ರಲ್ಲ, ಹಂಗ್ ಅನ್ಬಿಟ್ರಲ್ಲ. ಈ ತರ ಒಂದು ಸನ್ನಿವೇಶಗಳು ಬಂದಾಗ ನೀವು ದೇವರ ಸನ್ನಿಧಿಯಲ್ಲಿ ಹೋಗ್ಬಿಟ್ಟು ಪ್ರಾರ್ಥನೆಯಲ್ಲಿ ಬೇಕಾದ್ರೆ ಕಣ್ಣೀರ್ ಬಿಟ್ಟು ಹಿಂಗ್ ಅನ್ಬಿಟ್ಟು, ದೇವ್ರೆ ನಿನ್ನ ಸನ್ನಿಧಿಲಿ ಇರ್ತೀನಿ, ನೀವ್ ನೋಡ್ಕೊಳ್ರಿ ಅಂತ ಬಂದ್ಬಿಡ್ರಿ ಅಷ್ಟೇ. ಅವಾಗ ನಿಮ್ಗೊಂದು ಸಮಾಧಾನ ಸಿಗುತ್ತೆ. ಹೌದು ಬ್ರದರ್, ನಿನ್ನೆ ಹಂಗೆ ಆಯ್ತು ಬ್ರದರ್, ನಂದೇನು ತಪ್ಪಿಲ್ಲ. ನೋಡಿದ್ರೆ ಒಂಥರ ವಿಚಿತ್ರವಾಗಿ ಮಾತಾಡ್ಬಿಟ್ರು. ಖಂಡಿತ ಸಂತಮಿಸ್ಟರ್. ಸೊ ಆ ಸನ್ನಿವೇಶದಲ್ಲಿ ನಮ್ಗೆ ಬೇರೆ ಗತಿ ಇಲ್ಲ ದೇವ್ರನ್ ಬಿಟ್ರೆ, ಅಲ್ವಾ? ಯಾಕಂದ್ರೆ ನಮ್ಮ ಹೃದಯಗಳನ್ನ, ನಮ್ಮ ಬಲಗೀತೆ, ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಳಕ್ಕೆ ದೇವ್ರು ಬಿಟ್ರೆ ಯಾರು ಇಲ್ಲ. ಮನುಷ್ಯರ ಮುಂದೆ ಹೇಳ್ಕೊಂಡ್ರು ಅದು ಅಷ್ಟು ಚೆನ್ನಾಗಿಲ್ಲ. ಯಾರ ಹತ್ರ ಮುಂದೆ ನಾವು ಹತ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಸಹೋದರ ಮಧ್ಯದಲ್ಲಿ ಹೇಳ್ತಾ ಇದೀನಿ, ಸಹೋದರ ಮಧ್ಯೆ ನಾವು ಹತ್ಕೊಂಡ್ಬಿಟ್ಟು ಏನೋ ಮಾತಾಡಿದ್ರೆ ಅವ್ರೇನಂತ ತಿಳ್ಕೊಂತಾರೆ, ಅವ್ರು ಕೂಡ ನಿಶಕ್ತರು. ಅವ್ರಿಗೆ ಏನಾದ್ರು ಮಾಡ್ಬೇಕಂದ್ರೆ ಅವ್ರ ಕೈ ಏನ್ ಮಾಡಕ್ಕಾಗಲ್ಲ. ಕೊನೆ ಪಕ್ಷ ಪ್ರಾರ್ಥನೆ ಮಾಡ್ಬೋದಷ್ಟೇ. ಆದ್ರೆ ಮನುಷ್ಯರ ಮುಂದೆ ಬೇಡ, ದೇವ್ರ ಮುಂದೆ ಏನ್ ಮಾಡೋಣ, ನಮ್ಮ ಕಣ್ಣೀರು ಕಷ್ಟಗಳೆಲ್ಲ ದೇವರಿಗೆ ಗೊತ್ತಿರ್ಲಿ, ನಮ್ಮ ಸಂತೋಷವಾದ ವಿಷಯ ಸಹೋದರ ಗೊತ್ತಿರ್ಲಿ. ಹಾಗಾಗಿ ನಾವು ಸಂತೋಷ ಪಟ್ಟಾಗ ಸಹೋದರ ಹಂಚ್ಕೊಳ್ಳೋಣ, ನಾವು ನೋವು ಪಟ್ಟಾಗ ದೇವರಿಗೆ ಶೇರ್ ಮಾಡೋಣ. ಹಾಗನ್ಬಿಟ್ಟು ನಾನು ಹೇಳ್ತಿರೋದೇನಪ್ಪಾ ಅಂದ್ರೆ, ನೋವಾಗುತ್ತೆ, ಕಷ್ಟವಾಗುತ್ತೆ, ಏನೋ ಒಂದು ಕ್ರಿಟಿಕಲ್ ಸಮಸ್ಯೆ, ಹಾಸ್ಪಿಟಲ್ ಇಲ್ಲ, ಯಾರು ಇಲ್ಲ ಅಂತಾಗ ಸಹೋದರ ಯಾರಿಗೂ ಇರಲ್ಲ, ನಾನೇನು ಹಂಗಲ್ಲ ನಾನು ಹೇಳ್ತಿರೋದು. ಮನಸ್ಸಿನಲ್ಲಿ ಬರುವಂತ ಕಷ್ಟಗಳು ಬೇರೆಯವ್ರನ್ನ ನೋಯಿಸಿದಾಗ ಅದು ಇದು ಮಾಡ್ಕೊಳ್ರಿ. ಕೆಲವು ಸಮಯದಲ್ಲಿ ಸಹೋದರ ಸಹಾಯ ಬೇಕೇ ಬೇಕು ಅಂದ್ರೆ ದಯವಿಟ್ಟು ಅದನ್ನ ಯೂಸ್ ಮಾಡ್ಕೊಳ್ರಿ. ಯಾರಿಗೂ ಹೇಳ್ದೆ ಕಷ್ಟ ಒಬ್ಬನೇ ಪಡ್ತಾ ಇರ್ತೀನಿ, ಯಾರಿಗೂ ತಿಳ್ಸೋಕ್ಕಾಗಲ್ಲ ಅಂತಲ್ಲ. ಪ್ರಾರ್ಥನೆ ಮಾಡಕ್ಕೆ ಇದೆಲ್ಲ ಒಳ್ಳೇದು, ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಈ ರೀತಿ ಮನಸ್ಸು ನೋಯಿಸುವಂತ ವಿಷಯಗಳು ಬಂದಾಗ ಆದಷ್ಟು ದೇವರ ಸನ್ನಿಧಿಗೆ ಹೋಗ್ರಿ, ನಿಜವಾಗ್ಲೂ ಸಮಾಧಾನ ಸಿಗುತ್ತೆ. ಕೃಷ್ಣ ಸರಸ್ವರಿದೆ, ಬೇರೆ ಎಲ್ಲಿ ಹೇಳಿದ್ರು ನಿಮ್ಗೆ ಸಮಾಧಾನ ಸಿಗಲ್ಲ, ನಿಜ ಹೇಳ್ತಾ ಇದೀನಿ ಕೇಳಿ. ಯಾರ ಹತ್ರ ಶೇರ್ ಮಾಡಿದ್ರು ನಿಮ್ಗೆ ಸಮಾಧಾನ ಸಿಗೋದಿಲ್ಲ. ಅವ್ರು ಎಷ್ಟೇ ಒಳ್ಳೆಯವರಾಗಿದ್ರು, ದೇವರ ಸತ್ಯ ತುಂಬಾ ಬೆಳೆದ್ರು ಸಮಾಧಾನ ಸಿಗಲ್ಲ. ಮೊದಲು ಕೆಲಸ ಅದನ್ನ ಮಾಡ್ರಿ, ದೇವ್ರ ಸನ್ನಿಧಿಗೆ ಹೋಗಿ, ಅಪ್ಪ ಹಿಂಗಂದ್ರು ನಾನು ಏನ್ ಮಾಡಿಲ್ಲ ಅಂತ ಗೊತ್ತಿಲ್ಲ, ಹತ್ಕೊಳ್ರಿ. ಇದಕ್ಕೆ ನಾನಾ ತರದ ವಿಷಯಗಳಿದೆ ಗೊತ್ತಾ ನಿಮ್ಗೆ ಬೈಬಲ್ ಅಲ್ಲಿ, ಮಾತಾಡ್ಬಿಟ್ರೆ ಟೈಮ್ ಇಲ್ಲ ನನ್ಗೆ. ಅಬ್ರಾಮ್ ಲೋತನ್ ಬಿಟ್ಟು ಹೋದಾಗ ತುಂಬಾ ಫೀಲ್ ಆಗ್ಬಿಡ್ತಾರೆ. ಅವಾಗ ದೇವ್ರ ಏನ್ ಮಾಡ್ತಾರೆ, ಅಬ್ರಾಮ್ಗೆ ಮತ್ತೆ ವಾಗ್ದಾನ ಮಾಡ್ತಾರೆ, ಇನ್ ಯಾಕೆ ಚಿಂತೆ ಮಾಡ್ತೀಯ, ನಾನು ನಿನಗೆ ಗುರಣಿಯಾಗಿದ್ದೀನಿ, ನಿನಗೆ ಬಲವಾಗಿದ್ದೀನಿ ನೀನು ಅಂತ ದೇವ್ರು ಸಾಂತ್ವನ ಮಾಡ್ತಾರೆ. ಹಾಗೆ ದೇವ್ರು ನಮಗೂ ಕೂಡ ಕಷ್ಟಗಳಲ್ಲಿ ಆತನ ವಾಕ್ಯದ ಮೂಲಕ ನಾವು ಸಾಂತ್ವನ ನಮಗೆ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಹಾಗಾಗಿ ತುಂಬಾ ಗೊತ್ತು, ಎಲ್ರು ಕೂಡ ಈ ತರ ಇರ್ತೀರಾ. ನಾನು ನಮ್ಮ ಶಾಂತ ಇಷ್ಟೆಲ್ಲ ತಗೊಂಡಾಗ ಪಾಪ ಕೆಲವರು ಸಹೋದರ ಒಂಟಿಯಾಗಿ ಜೀವನ ಮಾಡೋಣ ನೋಡಿದ್ರೆ ನನಗೂ ಕೂಡ ತುಂಬಾ ಕಷ್ಟ ಅನ್ಸುತ್ತೆ. ಅವರ ಲೈಫು ದೇವರೇ ನಮ್ಗೆ ಎಲ್ಲ, ಖಂಡಿತ ದೇವರ ಒಂದು ಸಾಂತ್ವನ ನಮ್ಗಿದೆ. ಓಕೆ, ಇಷ್ಟ ಸಂತೋಷ, ಥ್ಯಾಂಕ್ ಯು. ಓಕೆ, ಕ್ರಿಸ್ತಲ್ ಪಿತೆ ಸರಿ ಇದೆ, ಇಲ್ಲಿಗೆ ಮುಗಿಸೋಣ. ಯಾಕಂದ್ರೆ ಸಮಯ ಕೂಡ ತುಂಬಾ ಜಾಸ್ತಿ ಆಯ್ತು. ಹಾಗಾಗಿ ಖಂಡಿತ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ, ಪ್ರಾರ್ಥನೆ ಮಾಡ್ರಿ, ದೇವ್ರು ನಿಮ್ಗೆ ಬಲಪಡಿಸ್ತಾರೆ. ರಾತ್ರಿಯ ಗೀತೆಗಳನ್ನ ಓದ್ತೀರಾ? ನನಗೆ ಇವತ್ತು ಸ್ಕ್ರೀನ್ ಶಾಟ್ ಹಾಕಕ್ಕಾಗ್ಲಿಲ್ಲ, ಯಾಕಂದ್ರೆ ನಾನು ಬೇರೆ ನನ್ನ ಸಿಸ್ಟರ್ ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಅದೆಲ್ಲ ಅದ್ರಲ್ಲಿ ಇರೋದ್ರಿಂದ ಇದ್ರಲ್ಲಿ ನಾನು ಏನ್ ಮಾಡಕ್ಕಲ್ಲ. ನಿಮ್ಮ ಹತ್ರ ಯಾರ ಹತ್ರ ಇದ್ರೆ ದಯವಿಟ್ಟು ರಾತ್ರಿ ಗೀತೆನ ಓದ್ಬಿಟ್ರಿ. ಬೇರೆ ಅವ್ರ ಹತ್ರ ಇದೆಯಾ ಬ್ರದರ್? ಇಲ್ಲ ಅಂದ್ರೆ ಓದ್ತೀನಿ. ಅಮ್ಮ ನೀವೇ ಓದ್ಬಿಡ್ರಿ ಇವತ್ತು. ರಾತ್ರಿಯ ಗೀತೆಗಳು ಅಕ್ಟೋಬರ್ 13. ನೀವು ಬದುಕುವ ಹಾಗೆಯೂ ಕೆಟ್ಟದ್ದನ್ನಲ್ಲ ಒಳ್ಳೆಯದನ್ನು ಹುಡುಕಿರಿ. ಆಮೋಸನು 5ನೇ ಅಧ್ಯಾಯ 14ನೇ ವಚನ. ದೇವರ ಸಂತರು ಆಯಲ್ಪಟ್ಟ ವರ್ಗಕ್ಕೆ ಪ್ರವೇಶಿಸುವುದು ಪ್ರಸ್ತುತ ಅಥವಾ ಈಗಿನ ಸಮಯದ ಬಹು ದೊಡ್ಡ ಭಾಗ್ಯವಾಗಿದೆ. ಈ ವರ್ಗಕ್ಕೆ ಪ್ರವೇಶಿಸಲು ನಂಬಿಕೆ ಮತ್ತು ವಿಧೇಯತೆಯು ಬಹಳ ಅವಶ್ಯವಾಗಿದೆ. ಆ ನಂಬಿಕೆಯು ಯೇಸುವನ್ನು ದೇವರ ಕುರಿಮರಿ, ಪಾಪವನ್ನು ಹೊತ್ತುಕೊಳ್ಳುವವನು ಎಂದು ಗುರುತಿಸಬೇಕು.
ಅದು ಆತನನ್ನು ಮಾದರಿ ಮತ್ತು ಉದಾಹರಣೆ ಎಂದು ಸಹ ಗುರುತಿಸಬೇಕು. ಯಾರಿಗೆಲ್ಲ ಆತನ ಆತ್ಮವಿದೆಯೋ, ಆತನ ಮನಸ್ಸು ಇದೆಯೋ, ಮತ್ತು ಯಾರೆಲ್ಲ ಈ ಪ್ರಸ್ತುತ ಅಥವಾ ಈಗಿನ ಜೀವಿತದಲ್ಲಿ ಆತನ ಹೆಜ್ಜೆಯ ಜಾಡನ್ನು ಹಿಂಬಾಲಿಸುತ್ತಾರೋ ಅವರಿಗೆ ಬಹುಮಾನ ದೊರೆಯುತ್ತದೆ. ಅಂತಹವರು ಅಂತಿಮವಾಗಿ ಮಹಿಮೆ, ಮಾನ, ಘನ ಮತ್ತು ನಿರ್ಲಯತ್ವವನ್ನು, ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ. ಈ ಪ್ರಸ್ತುತ ಸಮಯದಲ್ಲಿ ಅವರು ಲೋಕಕ್ಕೆ ಪ್ರತಿಕೂಲವಾದವರಂತೆ ತೋರುತ್ತದೆ. ಈ ಲೋಕ, ಶರೀರ ಮತ್ತು ಎದುರಾಳಿಗೆ ವಿರೋಧವಾಗಿ ಯುದ್ಧ ಮಾಡುವವರಾಗಿದ್ದಾರೆ. ದೇವರ ಚಿತ್ತಕ್ಕೆ ತಮ್ಮ ಚಿತ್ತವನ್ನು ಒಪ್ಪಿಸಿದ ಕಾರಣದಿಂದಾಗಿ ಮತ್ತು ಕರ್ತನ ಆತ್ಮ ಇವರಲ್ಲಿ ಇರುವ ಕಾರಣದಿಂದಾಗಿ ಇವರು ನಿಜವಾಗಿಯೂ ಎಂತಹ ಸಂತೋಷ, ಆಶೀರ್ವಾದವನ್ನು ಆನಂದಿಸುತ್ತಿದ್ದಾರೆಂದು ಈ ಲೋಕಕ್ಕೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಇವರಿಗೆ ಮಾತ್ರ ಸಮಾಧಾನ ಮತ್ತು ಸಂತೋಷವಿರುತ್ತದೆ. ಅವುಗಳನ್ನು ಈ ಲೋಕವು ಕೊಡಲು ಅಥವಾ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇತರರು ಸಮಾಧಾನ ಮತ್ತು ಸಂತೋಷವನ್ನು ಹುಡುಕಿದರೂ ಅದು ಸಿಗುತ್ತಿಲ್ಲ. ಆದರೆ ದೇವರ ಸಂತರು ಅದನ್ನು ಹೊಂದಿಕೊಂಡು ಅದರಲ್ಲಿ ಆನಂದಿಸುತ್ತಾರೆ ಎಂಬುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಸೊ ಕ್ರಿಸ್ತನ ಬಿದ್ದೇಶ್ವರರೇ, ತುಂಬಾ ಒಳ್ಳೆ ಒಂದು ವಾಕ್ಯ, ತುಂಬಾ ಒಳ್ಳೆ ಒಂದು ಭಾಗವನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ದೇವರ ಮಕ್ಕಳು ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ನೋಡಿ, ನಾವು ಓದಿದಂತ ವಿಷಯಕ್ಕೂ ಇದಕ್ಕೂ ತುಂಬಾ ಕನೆಕ್ಟೆಡ್ ಆಗಿದೆ ಇವತ್ತು ಅಲ್ವಾ? ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಕೆಟ್ಟದನ್ನೆಲ್ಲ ಒಳ್ಳೆಯದನ್ನು ಅನುಸರಿಸಿರಿ, ಬಾಳುವಿರಿ. ನೀವು ಅಂದುಕೊಂಡಂತೆ ಸೇನಾಧೀಶ್ವರ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುವನು. ಮೆಡಿಟೇಟ್ ಮಾಡಿ, ದೇವರು ನಿಮ್ಗೆ ಸಹಾಯ ಮಾಡ್ಲಿ. ಸೊ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನ ಅಂತ್ಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಓಕೆ ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಬ್ರದರ್, ಮಾಡ್ತೀವಿ ಬ್ರದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನಾದ ದೇವರೇ, ಈ ಒಂದು ಸಂಜೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಮುಂದೆ ಕುತ್ಕೊಂಡೆ ದೇವರೇ, ನಾವು ಯೋಗ್ಯದರಲ್ಲಪ್ಪ ಸ್ವಾಮಿ. ಯಾಕಂದ್ರೆ ದೇವರೇ, ಅರಿದೆ ತಿಳಿದೆ ಎಷ್ಟೋ ಬಾರವೆಲ್ಲ ಸ್ವಾಮಿ ನಾವು ತಪ್ಪು ಮಾಡ್ತಾ ದೇವರೇ ನಡೀತಿದೆ ಸ್ವಾಮಿ. ದೇವರೇ, ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಕೇಳ್ಕೊಳ್ಳೋಷ್ಟು ಅರ್ಹತೆ ಇಲ್ಲ ದೇವರೇ ನಮ್ಮ ಹತ್ರ. ಆದ್ರೂ ಸ್ವಾಮಿ ನಮ್ಮನ್ನ ಪ್ರತಿದಿನ ನಮ್ಮನ್ನ ಕಾಯ್ತಾ, ನಡೆಸ್ತಾ, ಬಲಪಡಿಸ್ತಾ, ಹಾಗೆ ದೇವರೇ ನಮ್ಮನ್ನು ಹೊತ್ತು ಪೋಷಿಸಿ ನಡೆಸುವಾತ ನೀನಾಗಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ ದೇವ್ರೆ, ನಿನಗೆ ವಂದನೆ ದೇವ್ರೆ, ಆರಾಧನೆ ಅಪ್ಪ. ಈ ಒಂದು ಸಂಜೆ ವೇಳೆಯಲ್ಲಿ ಸ್ವಾಮಿ ನಮ್ಮನ್ನ ನಾವು ತಗ್ಗಿಸ್ಕೊಳ್ತಪ್ಪ, ನೀನ್ ಹೆಚ್ಚಿಸು. ಏನಾದರೆ ಒಂದು ಕ್ಲಾಸ್ ಮೂಲಕವಾಗಿ ದೇವ್ರೆ ನಾವು ತಿಳ್ಕೊಳ್ಳುವಂತ ಮಾತುಗಳೇನಂದ್ರೆ, ತಗ್ಗಿಸ್ಕೊಳ್ಳೋ ಭಾವನೆ ಇರ್ಬೇಕು ದೇವ್ರೆ. ಸಹಿಸ್ಕೊಳ್ಳೋದು, ಕ್ಷಮಿಸೋದು, ಹಾಗೆ ಪ್ರೀತಿಸೋದು. ಬೇರೆ ಈ ಭಾವನೆಯನ್ನು ನೀನ್ ಸರಿಪಡಿಸು. ನಿಮ್ಮ ಕರಡು ವಹಿಸ್ಕೊಡ್ತದೇನಪ್ಪ ದೇವ್ರೆ, ನೀನ್ ಹಾಕುವಂತೆಂಬುದಾಗಿ ಕೇಳ್ತೀನಪ್ಪ. ನಿನಗೆ ಮಹಿಮೆ ಸ್ವಾಮಿ, ಘನತವಪ್ಪ. ಅದೇ ನಮ್ಮನ್ನ ನಾವು ತಗ್ಗಿಸ್ಕೊಳ್ತದೆ ದೇವ್ರೆ ನಿನ್ ಮುಂದೆ. ಹಾಗೆ ಬಂದಂತ ಆನ್ಲೈನ್ ಕ್ಲಾಸಲ್ಲಿ ಬಂದಂತ ಸಹೋದರ ಸ್ವಾಮಿ ಅಪ್ಪ, ಅವ್ರು ಏನಾದ್ರು ತಪ್ಪು ಮಾಡ್ತಾದ್ರೆ ತಿಳಿಯಲ್ಪಡಿಸು. ಅವರು ತಪ್ಪು ಮಾಡ್ದಾಗೆ ನಿನ್ನ ಮುಂದೆ ಅಪ್ಪ ಅವ್ರು ಕೇಳ್ಕೊಳ್ಳುವಂತೆ ಸಹಾಯ ಮಾಡು. ಯಾಕಂದ್ರೆ ಮನುಷ್ಯರು ಏನಾರ ಹೇಳಿದ್ರೆ ಹೌದಾ ಅಂತ ಹೇಳಿ ಇನ್ನೊಬ್ರಿಗೆ ಹೇಳಿ ಅವ್ರು ನಗ್ಬೋದು, ಇನ್ನೊಬ್ರದ್ದು ಹೇಳ್ಕೊತಬಹುದು. ಆದ್ರೆ ನೀನ್ ಹೇಳಿದ್ಯಾ, ನಾವು ನಿನ್ನ ಮುಂದೆ ಹೇಳ್ಕಂದ್ರೆ ನೀವು ನಮ್ ಕಷ್ಟವನ್ನು ಬಗೆಹರಿಸ್ತೀವಿ ಎಂಬುದನ್ನು ನಾವು ತಿಳ್ಕೊಂಡು ನಂಬಿಕೆಯಿಂದ ದೃಢವಾಗಿ ನಿನ್ನಲ್ಲೇ ಬೆಳಿಲಿಕ್ಕೆ ಸಹಾಯ ಮಾಡು. ಹಾಗೆ ದೇವ್ರೆ, ಮನುಷ್ಯರೆಲ್ಲ ಕೇಳ್ಬೋದು ದೇವ್ರೆ, ಅವ್ರು ಏನು ನಮ್ಗೆ ಏನು ಸಹಾಯ ಮಾಡಲ್ಲ ದೇವ್ರೆ. ನೀವಿದ್ದೀರಲ್ಲಪ್ಪ, ನಮ್ಮನ್ನು ಪ್ರತಿದಿನ ಪ್ರತಿ ಕ್ಷಣ ನಮ್ ನಡೆಸುವಾತ ದೇವರು ನೀವಾಗಿದ್ದೇವೆ ಸ್ವಾಮಿ. ಈ ಒಂದು ಸಂಜೆ ವೇಳೆಯಲ್ಲಿ ಸ್ವಾಮಿ ಕೊಟ್ಟಂತ ವಾಕ್ಯಗಳಿಗಾಗಿ ಸ್ತೋತ್ರ ದೇವರೇ. ಬ್ರದರ್ ಸ್ವಾಮಿ ಅನೇಕ ವಿಚಾರದಲ್ಲಿ ತಿಳ್ಕೊಂಡು ಹಾಗೆ ಇತರರಿಗೂ ತಿಳಿಸುವಂತೆ ಸಹಾಯ ಮಾಡಿದ್ದಾಗಿ ಸ್ತೋತ್ರ. ಅನೇಕ ವಿಚಾರದಲ್ಲಿ ನಾವು ತಿಳಿದು ಬೆಳೆಯಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಪ್ರತಿದಿನ ಸ್ವಾಮಿ ನಿನ್ನ ವಾಕ್ಯವನ್ನು ತಿಳಿದು ನಡೆದು ನಮ್ಮ ಓಟವನ್ನು ಓಡಿ ಚಿರಚಿತ್ತವಾಗಿರ್ಲಿಕ್ಕೆ ಕೃಪೆ ಮಾಡ್ರಿ. ಹಾಗೆ ಎಲ್ಲಾ ಸಹೋದರನು ಆರೋಗ್ಯ ಆರೋಗ್ಯವನ್ನು ನೀಡ್ರಿ ಎಂಬುದಾಗಿ ಕೇಳ್ಕೊಳ್ತೀನಪ್ಪ. ಅನಾರೋಗ್ಯದಲ್ಲಿ ಇದ್ದಂತ ಎಲ್ಲಾ ಸಹೋದರರನ್ನು ನಿಮ್ಮ ಕಡೆ ವಹಿಸ್ಕೊಡ್ತಿದ್ದೇವ್ರೆ. ಹಾಗೆ ಬ್ರದರ್ ಕುಟುಂಬವನ್ನು ಅವ್ರು ಮಾಡೋಂಥ ಸೇವೆಗಳನ್ನ ಆಶೀರ್ವದಿಸ್ರಿ. ಹಾಗೆ ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ಅಪ್ಪ, ನಿಮ್ಮಲ್ಲಿ ಏನಾದ್ರು ಪ್ರಾರ್ಥನೆಯಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸು. ಈ ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸ್ಕೊಳ್ತಾ ಇಲ್ಲಿವರೆಗೂ ನಮ್ಮನ್ನು ಬಲಪಡಿಸ್ತಾ, ತಿಳಿಯಲ್ಪಡಿಸ್ತಾ, ನಿಮ್ಮ ಸತ್ಯದಲ್ಲಿ ನಮ್ಮನ್ನು ನಡೆಸಿಕಾಗಿ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೇಲೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಮಸ್ತೆ.